Hello students, welcome to Drivika Academy. ಹೇಗಿದ್ರಲ್ಲ ಕೂಡ I hope everybody is doing fine. So PGCET 2025 MBA, MCA, MTech, MArchitecture ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಬಿಟ್ಟಿದ್ರು. ಸೆಕೆಂಡ್ ರೌಂಡ್ಗೆ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಮೇಜರ್ ಅಪ್ಡೇಟ್ ಬಂದಿದೆ. ಏನಪ್ಪಾ ಅಂದ್ರೆ ಸೆಕೆಂಡ್ ರೌಂಡ್ ನಿಮಗೆ ಶೆಡ್ಯೂಲ್ ಬಿಟ್ಟಿದ್ದಾರೆ. ಯಾವ ಟೈಮಲ್ಲಿ ಯಾವ ಆಪ್ಷನ್ ಎಂಟ್ರಿ ಮಾಡಬೇಕು ಏನು ಎತ್ತ ಅಂತ ತುಂಬಾ ಅಪ್ಡೇಟ್ಸ್ ಇದಾವೆ. ಸೊ ಈ ಒಂದು ವಿಡಿಯೋದಲ್ಲಿ ಐ ಜಸ್ಟ್ ಅಪ್ಡೇಟ್ ಎವ್ರಿಥಿಂಗ್. ಜೊತೆಗೆ ತುಂಬಾ ಜನ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತು, ಕಾಲೇಜ್ ರಿಪೋರ್ಟ್ ಆಗಿದ್ರಿ, ಬಟ್ ನಿಮಗೆ ಕಾಲೇಜ್ನ ಕ್ಯಾನ್ಸಲ್ ಮಾಡಬೇಕಾಗಿದೆ. ಸೊ ಕ್ಯಾನ್ಸಲೇಷನ್ ಲಿಂಕ್ ಕೂಡ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಇದೆ. ಐ ಜಸ್ಟ್ ಅಪ್ಡೇಟ್ ಎವ್ರಿಥಿಂಗ್, ಪ್ರತಿಯೊಂದು ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ನಿಮಗೆ ನಿಮ್ಮ ಫ್ರೆಂಡ್ಸ್ ಯಾರು ಇದ್ದಾರೆ ಅವರಿಗೆಲ್ಲ ಅಪ್ಡೇಟ್ ಬೇಕು ಅಂದರೆ ನೀವೇನು ಮಾಡಬೇಕು, ಇದನ್ನೆಲ್ಲ ಶೇರ್ ಮಾಡಿ. ಸೊ ದಟ್ ದೇ ವಿಲ್ ಆಲ್ಸೋ ಗೆಟ್ ಟು ನೋ ದಟ್, ರೈಟ್. ಸೊ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಬಿಟ್ಟಿದ್ದಾರೆ ಆಪ್ಷನ್ ಎಂಟ್ರಿದು, ಅದನ್ನ ಏನಾಯ್ತಾ ಅಂತ ನೋಡ್ತಾ ಹೋಗುವ, ರೈಟ್. ಚಲೋ, okay, so you can just see here first ನಾವೇನು ನೋಡೋಣ, PGCET 2025 ಸೀಟು ಹಂಚಿಕೆಯ ವೇಳಾಪಟ್ಟಿ ಮತ್ತು ಸೂಚನೆಗಳು ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಇದರಲ್ಲಿ, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸ್ವಲ್ಪ ಕ್ಲೀನಾಗಿ ನೋಡ್ತಾ ಹೋಗ್ರಿ. ಐ ಜಸ್ಟ್ ಎಕ್ಸ್ಪ್ಲೇನ್ ಈಚ್ ಅಂಡ್ ಎವ್ರಿಥಿಂಗ್, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ ಇಲ್ಲಿ, ರೈಟ್. ಪ್ರಕಟಣೆ, ಮೊದಲೇ ಸುತ್ತಿನ ಸೀಟು ಹಂಚಿಕೆಯ ನಂತರ ಉಳಿದಿರುವ ಸೀಟುಗಳ ಪ್ರಕಟಣೆಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಸ್ತುತಪಡಿಸಲಾಗಿದೆ. ಎರಡನೇ ಸುತ್ತಿಗೆ ಇಚ್ಛೆ ಬಾರ್ ಆಯ್ಕೆಗಳನ್ನು ಮರುಕ್ರಮಗೊಳಿಸಲು ಅಥವಾ ದಾಖಲಿಸಲು ಪ್ರಕ್ರಿಯೆ ವೇಳಾಪಟ್ಟಿಯಂತೆ ಪ್ರಾರಂಭವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಇಲ್ಲೊಂದು ವೇಳಾಪಟ್ಟಿಯನ್ನು ಬಿಟ್ಟಿದ್ದಾರೆ ಅವರು. ಏನಿದು ವೇಳಾಪಟ್ಟಿ ನೋಡ್ಕೋಬಹುದು. ಈ ವೇಳಾಪಟ್ಟಿ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕ ವಿವರಗಳ ಪ್ರಕಟಣೆಗಳು. ಅಂದ್ರೆ ಚಾಯ್ಸ್ 3, ಚಾಯ್ಸ್ 4 ಫಾರ್ವರ್ಡೆಡ್, ಕ್ಯಾನ್ಸಲ್ಡ್, ನ್ಯೂಲಿ ಆಡೆಡ್ ಇಫ್ ಎನಿ. ಅಂದ್ರೆ ಚಾಯ್ಸ್ 3 ತಗೊಂಡು ಕೆಲವೊಬ್ರು ಸ್ಟೂಡೆಂಟ್ಸು ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರ, ನೆಕ್ಸ್ಟ್ ಸೆಕೆಂಡ್ ರೌಂಡ್ಗೆ ಹೋಗಿರ್ತಾರ. ಚಾಯ್ಸ್ 4 ತೊಗೊಂಡು ನಾನು PGCET ಬೇಡ ಅಂತ ಆಚೆ ಹೋಗಿರ್ತಾರೆ. ಆ ಸೀಟ್ಗಳು ಮತ್ತೆ ಫಾರ್ಫಿಟೆಡ್ ಸೀಟ್ಗಳು, ಕ್ಯಾನ್ಸಲ್ಡ್ ಸೀಟ್ಗಳು, ಹೊಸ ಕಾಲೇಜಿನ ಆ್ಯಡ್ ಆಗಿದ್ರೆ ಅದರ ವಿವರಗಳನ್ನು ಇವತ್ತು ಅಂದರೆ 16 ಇವತ್ತು 2 ಗಂಟೆಗೆ ಬಿಟ್ಟಿದ್ದೇವೆ ಅಂತ ಹೇಳಿದರೆ, ಬಟ್ 2 ಗಂಟೆಗೆ ಬಿಟ್ಟಿಲ್ಲ, ಇವಾಗ ಬಿಟ್ಟಿದ್ದಾರೆ ಅವರು. ನೆಕ್ಸ್ಟ್ ನೋಡ್ರಿ. ಸೊ ಅಭ್ಯರ್ಥಿಗಳು ಇಚ್ಛೆ ಬಾರ್ ಆಯ್ಕೆಗಳನ್ನು ಅವಶ್ಯಕವಿದ್ದಲ್ಲಿ ಬದಲಾಯಿಸಬಹುದಾಗಿದೆ ಅಥವಾ ಅಳಿಸಬಹುದಾಗಿದೆ. ಅಂದರೆ ಚಾಯ್ಸ್ 2, ಚಾಯ್ಸ್ 3 ತಗೊಂಡಂತಹ ಸ್ಟೂಡೆಂಟ್ಗಳಿಗೆ ಸೆಕೆಂಡ್ ರೌಂಡ್ ಆಲ್ರೆಡಿ ಪ್ರಾರಂಭ ಆಗಿದೆ, ಆಲ್ರೆಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಇಟ್ ಮೀನ್ಸ್ ಇವಾಗ ಏನ್ ಮಾಡಬಹುದು, ನೀವು ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ಯಾವ ಲಿಂಕ್ ಅಲ್ಲಿ ನಿಮಗೆ ಫಸ್ಟ್ ಲಿಂಕ್ ಇತ್ತಲ್ಲ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದಾರ, ಅದೇ ಲಿಂಕ್ ಅಲ್ಲಿ ಮಾಡಬೇಕಾಗುತ್ತೆ. ಬಿಕಾಸ್ ಹೊಸ ಲಿಂಕ್ ಬಿಟ್ಟಿಲ್ಲ. ಸೊ ಅದು ಸ್ಟಾರ್ಟ್ ಆಗಿದ್ದು ಇವತ್ತು ಸಂಜೆ 5 ಗಂಟೆಯಿಂದ, 16/10/2025 5 ಗಂಟೆಯಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವೇನು ಮಾಡಬಹುದು, ಆಪ್ಷನ್ ಎಂಟ್ರಿಗಳನ್ನ ಮಾಡಬಹುದು. ಅಂದ್ರೆ ನಿಮಗೇನಾದ್ರೂ ನೀವು ಹಾಕಿರುವಂತಹ ಕಾಲೇಜ್ಗಳು ಡಿಲೀಟ್ ಮಾಡಬೇಕು ಅಥವಾ ಅದನ್ನ ರೀಆರ್ಡರ್ ಮಾಡಬೇಕು, ಎನಿಥಿಂಗ್ ಯು ವಾಂಟ್ ಯು ಕ್ಯಾನ್ ಡೂ. ಯಾರು ಚಾಯ್ಸ್ 2, ಚಾಯ್ಸ್ 3 ತಗೊಂಡಂತಹ ವಿದ್ಯಾರ್ಥಿಗಳು ಎಲ್ಲಿವರೆಗೂ ಇರುತ್ತೆ, 16 ಇವತ್ತು ಸ್ಟಾರ್ಟ್ ಆಗಿ 23ನೇ ತಾರೀಕು ಬೆಳಿಗ್ಗೆ 10 ಗಂಟೆವರೆಗೂ ಇರುತ್ತೆ. ಇವತ್ತು ಸ್ಟಾರ್ಟ್ ಆಗಿ 23ನೇ ತಾರೀಕು ಅಂದರೆ 16, 17, 18, 19, 20, 21, 22, 23 ಎಷ್ಟು 8 ದಿನ ಟೈಮ್ ಕೊಟ್ಟಿದ್ದಾರೆ ಅವರು. ಎಷ್ಟು ದಿನ? 8 ದಿನ ಟೈಮ್ ಕೊಟ್ಟಿದ್ದಾರೆ. ಇಟ್ಸ್ ಅ ವೆರಿ ಹ್ಯೂಜ್. ಯಾರ್ಯಾರು ಸೆಕೆಂಡ್ ರೌಂಡ್ ಮಾಡಬೇಕು ಅಂತಿದ್ರ ನಿಮಗೆ 8 ದಿನ ಟೈಮ್ ಇದೆ. ಮತ್ತೆ 8 ದಿನ ಆದ್ಮೇಲೆ ಮತ್ತೆ ಎಕ್ಸ್ಟೆಂಡ್ ಮಾಡಲ್ಲ. 23ನೇ ತಾರೀಕುವರೆಗೆ ನೀವೇನು ಮಾಡ್ಬೋದು, ಆಪ್ಷನ್ ಎಂಟ್ರಿನ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ನೋಡ್ರಿ ಥರ್ಡ್ ಪಾಯಿಂಟ್ ನೋಡ್ರಿ ಇಲ್ಲಿ, ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ KES seat selected in the first round can cancel the seat on or before 4 PM on 18/10/2025, eligible for refund of the fees amount after deducting 5,000 rupees. ಅಂದ್ರೆ ಯಾರ್ಯಾರಿಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ 1 ತೊಗೊಂಡು ನೀವು ಕಾಲೇಜ್ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೀರಾ, ನಿಮಗೆ ಏನಾದರೂ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತ ಇತ್ತಂದರೆ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಏನು ಡೇಟು? 18ನೇ ತಾರೀಕು. ಅಂದರೆ ಇವತ್ತು ನಾಳೆ ಮತ್ತು ನಾಡಿದ್ದು ಸಾಯಂಕಾಲವರೆಗೂ, 18ನೇ ತಾರೀಕು ಸಾಯಂಕಾಲವರೆಗೂ ನೀವೇನು ಮಾಡ್ಬೋದು, ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು. ರೈಟ್. ಕ್ಯಾನ್ಸಲ್ ಹೆಂಗೆ ಮಾಡ್ಕೋಬೇಕು ಹೇಳ್ತೀನಿ ನಾನು. ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋಬಹುದು 18ನೇ ತಾರೀಕುವರೆಗೂ. ನೀವೇನು 69,000 ಕಟ್ಟಿರ್ತೀರಾ, ನಿಮಗೆ 5,000 ರೂಪಾಯಿ ಡಿಡಕ್ಟ್ ಆಗಿಬಿಟ್ಟು ಉಳಿದ 63,000 ವಾಪಸ್ ಕೊಡ್ತಾರೆ. ನಿಮಗೆ 68,000 5,000 ಡಿಡಕ್ಟ್ ಮಾಡಿಬಿಡ್ತಾರೆ. ಉಳಿದ 63,000 ವಿತ್ ಪೆನಾಲ್ಟಿ ತೊಗೊಂಡು 5,000 ಡಿಡಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ, ಕ್ಯಾನ್ಸಲೇಷನ್ ಲಿಂಕ್ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಹಾಕಕ್ಕೆ ಹೇಳ್ತಾರೆ. ಅದು ನೀವು ಬ್ಯಾಂಕ್ ಅಕೌಂಟ್ ಹಾಕಿದ್ರೆ ಅದಕ್ಕೆ ರಿಫಂಡ್ ಆಗುತ್ತೆ. ರೈಟ್. ನೆಕ್ಸ್ಟ್ ನೋಡ್ರಿ, 2ನೇ ಸುತ್ತಿನ ತಾತ್ಕಾಲಿಕ ಸೀಟು ಹಂಚಿಕೆ ಫಲಿತಾಂಶ ಅಂದ್ರೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಸೆಕೆಂಡ್ ರೌಂಡ್ ಯಾವಾಗ ಬರ್ತಾರೆ, 23 ಯಾವತ್ತು ರಿಲೀಸ್ ಆಗುತ್ತೋ ಮುಗಿಯುತ್ತೋ ಸೆಕೆಂಡ್ ರೌಂಡ್, ಅವತ್ತು ಸಾಯಂಕಾಲ 6 ಗಂಟೆಗೆ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ ಪ್ರೊವಿಷನಲ್ ಸೀಟ್ ರಿಸಲ್ಟ್ ಬಿಡ್ತಾರೆ. ನೆಕ್ಸ್ಟ್ 2ನೇ ಸುತ್ತಿನ ಅಂತಿಮ ಸೀಟ್ ಫೈನಲ್ ಸೀಟ್ ಅಲಾಟ್ಮೆಂಟ್ ಯಾವಾಗ ಆಗುತ್ತೆ, 24ನೇ ತಾರೀಕು ಬೆಳಿಗ್ಗೆ 10 ಗಂಟೆ ಆಗುತ್ತೆ. ಆಬ್ವಿಯಸ್ಲಿ 24 ಬೆಳಿಗ್ಗೆ 10 ಗಂಟೆ, 24 ಸಾಯಂಕಾಲ ಅಂತ ಇಟ್ಕೊಂಡ್ಬಿಡ್ರಿ. 24ನೇ ತಾರೀಕಿಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಬಿಡ್ತಾರೆ. ನೆಕ್ಸ್ಟ್ ನೋಡು, ಶುಲ್ಕ ಪಾವತಿ ಮಾಡುವುದು ಅಂದ್ರೆ ಫೀಸ್ ಪೇಮೆಂಟ್ ನ ಮಾಡೋದು. ಚಾಯ್ಸ್ 2 ತಗೊಂಡಂತಹ ವಿದ್ಯಾರ್ಥಿಗಳು ಯಾವುದೂ ಫೀಸ್ ಪೇಮೆಂಟ್ ಮಾಡೋದು ನೆಸೆಸಿಟಿ ಇಲ್ಲ. ಬಿಕಾಸ್ ಆಲ್ರೆಡಿ ನೀವು ಫೀಸ್ ಪೇಮೆಂಟ್ ಮಾಡಿನೇ ನೀವು ಸೆಕೆಂಡ್ ರೌಂಡಿಗೆ ಬಂದಿರ್ತಾರೆ. ಯಾರ್ಯಾರು ಚಾಯ್ಸ್ 3 ತಗೊಂಡಿದ್ದಾರೆ ನೋಡ್ರಿ, ಚಾಯ್ಸ್ 3 ತಗೊಂಡರು ನೀವು ಫಸ್ಟ್ ರೌಂಡಲ್ಲಿ ಫೀಸ್ ಪೇಮೆಂಟ್ ಮಾಡಿಲ್ಲ, ಸೆಕೆಂಡ್ ರೌಂಡಿಗೆ ಬಂದಿದ್ದೀರಾ. ಸೆಕೆಂಡ್ ರೌಂಡ್
ಸೀಟ್ ಅಲಾಟ್ ಆದಮೇಲೆ 24ಗೆ ನಿಮಗೆ ರಿಸಲ್ಟ್ ಬರುತ್ತೆ. 25ನೇ ತಾರೀಕಿಂದ 29ನೇ ತಾರೀಕು ಅಗೇನ್ ದೇ ಹ್ಯಾವ್ ಗಿವನ್ ಯು 4 ಡೇಸ್, 25, 26, 27, 28, 29, 5 ದಿನ ಟೈಮ್ ಕೊಟ್ಟಿದ್ದಾರೆ. ಅಗೇನ್ 5 ದಿನದಲ್ಲಿ ಫೀಸ್ನ ಪೇಮೆಂಟ್ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡಿಕೊಳ್ಳಬಹುದು. ರೈಟ್, ಯಾರು ಚಾಯ್ಸ್ 2 ತೊಗೊಂಡಿದ್ದೀರಾ ನಿಮಗೆ ಏನೂ ಇರಲ್ಲ, ಅಲ್ಲಿಗಲ್ಲೇ ಹೊಂದಾಣಿಕೆ ಆಗುತ್ತೆ, ಡೈರೆಕ್ಟಾಗಿ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಯಾರು ಚಾಯ್ಸ್ 3 ತೊಗೊಂಡಿದ್ದೀರಾ ನೀವೇನು ಮಾಡಬೇಕಾಗುತ್ತೆ, ಫೀಸ್ನ ಪೇಮೆಂಟ್ ಮಾಡಿಕೊಂಡು ಕನ್ಫರ್ಮೇಷನ್ ಸ್ಲಿಪ್ನ ತಗೋಬೇಕು. ನೆಕ್ಸ್ಟ್ ಕನ್ಫರ್ಮೇಷನ್ ಸ್ಲಿಪ್ ತಗೊಂಡು 30ನೇ ತಾರೀಕು ಅಂದರೆ ಅಕ್ಟೋಬರ್ 30ನೇ ತಾರೀಕು ಸಾಯಂಕಾಲ 5 ಗಂಟೆ ಒಳಗಾಗಿ ನೀವೇನು ಮಾಡಬೇಕು, ಕಾಲೇಜ್ ಹೋಗಿ ಏನು ಮಾಡಬೇಕು, ಯು ಕ್ಯಾನ್ ರಿಪೋರ್ಟ್ ದ ಕಾಲೇಜ್. ರೈಟ್, ಚಾಯ್ಸ್ 2, ಚಾಯ್ಸ್ 3 ತೊಗೊಂಡಂತಹ ವಿದ್ಯಾರ್ಥಿಗಳು, ಚಾಯ್ಸ್ 2 ತೊಗೊಂಡಂತಹ ವಿದ್ಯಾರ್ಥಿಗಳು ಯಾರು ನೀವೇನು ಫೀಸ್ನ ಪೇಮೆಂಟ್ ಮಾಡೋ ನೆಸೆಸಿಟಿ ಇಲ್ಲ, ಡೈರೆಕ್ಟ್ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಚಾಯ್ಸ್ 3 ತೊಗೊಂಡಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್, ನಿಮಗೆ ಫೀಸ್ ಪೇಮೆಂಟ್ ಮಾಡಿ ಕನ್ಫರ್ಮೇಷನ್ ಸ್ಲಿಪ್ನ ತಗೋಬೇಕಾಗುತ್ತೆ. 30ನೇ ತಾರೀಕು ಒಳಗಾಗಿ ನೀವೇನು ಮಾಡಬೇಕು, ಕಾಲೇಜ್ ಹೋಗಿ ರಿಪೋರ್ಟ್ನ ಮಾಡ್ಕೋಬೇಕು. ರೈಟ್, ನೆಕ್ಸ್ಟ್ ಇಲ್ಲಿ ಆಪ್ಷನ್ ಇಟ್ಟಿದ್ದಲ್ಲಿ ಕೆಲವೊಂದು ಡೌಟ್ಸ್ ಇದಾವೆ, ಅವ್ರು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಇಲ್ಲಿ ಅಭ್ಯರ್ಥಿಯು ಅಂತಿಮವಾಗಿ ಸಲ್ಲಿಸುವ ಆಪ್ಷನ್ಗಳ ಪಟ್ಟಿಯನ್ನು ತಪ್ಪದೇ ಮುದ್ರಿಸಿ ಇಟ್ಟುಕೊಳ್ಳಲು ಸೂಚಿಸಲಾಗಿದೆ. ಅಂದ್ರೆ ನೀವು ಆಪ್ಷನ್ ಎಂಟ್ರಿ ಮಾಡ್ತಾರಲ್ಲ, ಆ ಆಪ್ಷನ್ ಎಂಟ್ರಿ ರಿಪೋರ್ಟ್ನ ನೀವು ಡೌನ್ಲೋಡ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಬೇಕು. ಇಟ್ ಇಸ್ ಮ್ಯಾಂಡೇಟರಿ. ಸೀಟುಗಳ ಲಭ್ಯತೆ ಕುರಿತು ನವೀಕರಣಗಳಿಗಾಗಿ ಅಭ್ಯರ್ಥಿಗಳು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪರಿಶೀಲಿಸುತ್ತಿರಲು ಸೂಚಿಸಲಾಗಿದೆ. ಏಕೆಂದರೆ ರದ್ದುಗೊಳ್ಳುವ, ಮುಟ್ಟುಗೋಲು ಹಾಕಿಕೊಳ್ಳಬಹುದಾದ, ಹೊಸದಾಗಿ ಸೇರಿಸಲ್ಪಡುವ ಸೀಟ್ಗಳು ಆಗಿಂದಾಗೆ ಪ್ರಕಟಗೊಳ್ಳುತ್ತದೆ. ಅಂದ್ರೆ ನೋಡ್ರಿ, ನಿಮಗೆ ಎಲ್ಲಿವರೆಗೂ ಟೈಮ್ ಇದೆ ಪಿ, 23ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡಬಹುದು. 23ನೇ ತಾರೀಕುವರೆಗೂ ನೋಡ್ರಿ. ಇವಾಗ ಏನಾಗುತ್ತೆ, ಐ ಜಸ್ಟ್ ಗಿವ್ ಯು ಎಕ್ಸಾಂಪಲ್. ನಾ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವಾಗ ನೋಡ್ರಿ ಏನಾಗುತ್ತೆ ಅಂದ್ರೆ, ರೈಟ್, ಸೊ ಇವಾಗ 23rd ಅಕ್ಟೋಬರ್ 2025 ವರೆಗೂ ನಿಮಗೆ ಟೈಮ್ ಇದೆ ಏನು, ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ಬಟ್ 18ನೇ ತಾರೀಕು 18/10/2025 ವರೆಗೂ ಫಸ್ಟ್ ರೌಂಡಲ್ಲಿ ಯಾರಿಗೆ ಕಾಲೇಜ್ ಸಿಕ್ಕಿದೆಯಲ್ಲ ಆ ಕಾಲೇಜ್ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಕೆ ಅವರು ಚಾನ್ಸ್ ಕೊಟ್ಟಿದ್ದಾರೆ. ಈಗ ಸಪೋಸ್ ಆರ್ ವಿ ಕಾಲೇಜಲ್ಲಿ ಒಂದು 10 ಸೀಟ್ಗಳು ಕ್ಯಾನ್ಸಲ್ ಆದವು ಅಂತ ತಿಳ್ಕೊಳ್ರಿ, 10 ಸೀಟ್ಗಳು ಕ್ಯಾನ್ಸಲ್ ಆದವು ಅಂದ್ಕೊಡ್ರಿ. ಮತ್ತೇನಾಗುತ್ತೆ, ಆ 10 ಸೀಟ್ಗಳು ಮತ್ತೇನಾಗುತ್ತೆ, ಇವಾಗ ಸೆಕೆಂಡ್ ರೌಂಡಿಗೆ ಬರುತ್ತೆ. ಅಂದರೆ ಯಾವುದೋ ಒಂದು ಸ್ಟೂಡೆಂಟ್ಗೆ ಆರ್ ವಿ ಕಾಲೇಜ್ ಸಿಕ್ಕಿದೆ, ಅವ್ನಿಗೆ ಇವಾಗ ಸೀಟ್ ಬೇಡಪ್ಪ, ನಾನು ಹೋಗಲ್ಲ, ನನಗೆ ಫೀಸ್ ಜಾಸ್ತಿ ಆಗಿದೆ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ, ನಾನು ಬೆಂಗಳೂರು ಬರೋಕ್ಕಾಗ್ತಾ ಇಲ್ಲ, ಸೀಟ್ಗಳು ಕ್ಯಾನ್ಸಲ್ ಮಾಡ್ಕೋಬೇಕಂತ ಅನ್ಕೋತಾರೆ ಅವ್ರು 18ನೇ ತಾರೀಕು ವರ್ಷದಲ್ಲಿ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾರೆ, 5,000 ಪೆನಾಲ್ಟಿ ಕಟ್ಟಿ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೋತಾರೆ. ಈ ಆರ್ ವಿ ಕಾಲೇಜಲ್ಲಿ 10 ಸೀಟ್ ಇದಾವಲ್ಲ, ಆ 10 ಸೀಟ್ಗಳು ಮತ್ತೆ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿಗೆ ಬರುತ್ತೆ. ಆಲ್ರೆಡಿ ಸೆಕೆಂಡ್ ರೌಂಡಲ್ಲಿ 20 ಸೀಟ್ಗಳು ಉಳ್ಕೊಂಡಿದ್ವು ಅನ್ಕೊಡ್ರಿ, 20 ಸೀಟ್ಗಳು ವೆಕೆಟ್ ಇದಾವೆ ಅನ್ಕೊಡ್ರಿ, 10 ಸೀಟ್ಗಳು ಕ್ಯಾನ್ಸಲ್ ಆಗುತ್ತೆ. 18ನೇ ತಾರೀಕು ಕ್ಯಾನ್ಸಲ್ ಆದರೆ 19ನೇ ತಾರೀಕಿಂದ ಮತ್ತೆ 10 ಸೀಟ್ಗಳು ಬಂದು ಆ್ಯಡ್ ಆಗುತ್ತೆ. ಆವಾಗ ಆರ್ ವಿ ಕಾಲೇಜಲ್ಲಿ 30 ಸೀಟ್ಗಳಾಗುತ್ತೆ. ಅದಕ್ಕೋಸ್ಕರ ಏನು ಹೇಳ್ತಿದ್ದಾರೆ, ನಿಮಗೆ ಆಗಿಂದಾಗಿ ಅಂದರೆ 18ನೇ ತಾರೀಕು ಆದಮೇಲೆ 19ನೇ ತಾರೀಕಿಂದ ನೀವೇನು ನೋಡಬೇಕು, ಸ್ವಲ್ಪ ವೆಬ್ಸೈಟ್ನ ನೋಡ್ತಿರ್ಬೇಕು. ಡೋಂಟ್ ವರಿ, ನಾನು ಅಪ್ಡೇಟ್ ಮಾಡ್ತೀನಿ. ವೆಬ್ಸೈಟನ್ನು ನೋಡ್ತಿರ್ಬೇಕು. ಕೆಲವೊಂದು ಫಾರ್ಫಿಟೆಡ್ ಸೀಟ್, ಕ್ಯಾನ್ಸಲ್ಡ್ ಸೀಟ್ ಅಂತ ಒಂದು ಮ್ಯಾಟ್ರಿಕ್ಸ್ನ ಬಿಡ್ತಾರೆ, ಮತ್ತು ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಆಲ್ರೈಟ್, ಆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಎಷ್ಟು ಸೀಟ್ಗಳು ಹೆಚ್ಚಿಗೆ ಆದವು. ಇವಾಗ ಒಂದು ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ರು, ಮೊನ್ನೆ ವಿಡಿಯೋ ಮಾಡಿದ್ದೆ ನಾನು ನೆನ್ನೆ. ಆಲ್ರೈಟ್, ಇವಾಗ ಮತ್ತೇನು ಮಾಡ್ತಾರೆ, 18ನೇ ತಾರೀಕು ಆದ್ಮೇಲೆ ಮತ್ತೆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ಬಿಡ್ತಾರೆ. ಕ್ಯಾನ್ಸಲ್ಡ್ ಸೀಟ್, ಫಾರ್ಫಿಟೆಡ್ ಸೀಟ್ ಅಥವಾ ಸರೆಂಡರ್ಡ್ ಸೀಟ್ಸ್ ಅಂತ ಮತ್ತೊಂದು ಬಿಡ್ತಾರೆ. ಅವಾಗ ಏನಾಗುತ್ತೆ, ನಂಬರ್ ಆಫ್ ಸೀಟ್ ಮೇ ಇನ್ಕ್ರೀಸ್ ಆಗ್ಬೋದು. ಯಾಕಂದರೆ 18ನೇ ತಾರೀಕುವರೆಗೂ ಏನೋ ಸೀಟ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ಆಪ್ಷನ್ ಫಸ್ಟ್ ರೌಂಡ್ ಅಂದರೆ ಚಾಯ್ಸ್ 1 ತೊಗೊಂಡಂತಹ ವಿದ್ಯಾರ್ಥಿಗಳಿಗೆ ಆಪ್ಷನ್ನ ಕೊಟ್ಟಿದ್ದಾರೆ. ಹಾಗಾಗಿ ಸೀಟ್ಗಳು ಕ್ಯಾನ್ಸಲ್ ಆಗ್ಬೋದು. ಸೊ ಅದಕ್ಕೋಸ್ಕರ 18ನೇ ತಾರೀಕಿಂದ 23ನೇ ತಾರೀಕು 18ನೇ ತಾರೀಕಿಂದ 23ನೇ ತಾರೀಕು ಈ ಟೈಮ್ ಒಳಗಡೆ ನೀವು ಸ್ವಲ್ಪ ವೆಬ್ಸೈಟ್ನ ನೋಡ್ತಾ ಇರಿ. ಹೊಸ ಕಾಲೇಜ್ಗಳು ಬರಬಹುದು, ಕ್ಯಾನ್ಸಲ್ ಆದಂಥ ಸೀಟ್ಗಳು ಬರಬಹುದು, ಫಾರ್ಫಿಟೆಡ್ ಆದಂಥ ಸೀಟ್ಗಳು ಬರ್ಬೋದು. ಆವಾಗ ನಿಮಗೆ ಆ ಕಾಲೇಜ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೆಕೆಂಡ್ ರೌಂಡ್ಗೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ, ಯು ಆರ್ ಹ್ಯಾವಿಂಗ್ ಅ ಗೋಲ್ಡನ್ ಆಪರ್ಚುನಿಟಿ. ಇದು ಯಾವ ವರ್ಷನೂ ಆಗಿರಲ್ಲ ಪಿ, ಫಾರ್ ದ ಫಸ್ಟ್ ಟೈಮ್ ಇಟ್ ಈಸ್ ಹ್ಯಾಪನಿಂಗ್. ಇಷ್ಟು ಟೈಮ್ ಕೊಟ್ಟಿರೋದು ಸೆಕೆಂಡ್ ರೌಂಡ್ಗೆ, ಬಿಕಾಸ್ ಫಸ್ಟ್ ರೌಂಡಲ್ಲಿ ಯಾರು ಚಾಯ್ಸ್ 1 ತೊಗೊಂಡು ಹೋದ್ರು ಅವರು, ಬಟ್ ಸೆಕೆಂಡ್ ರೌಂಡಲ್ಲಿ ಯಾರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಒಂದು ಗಟ್ಟಿ ನಿರ್ಧಾರ ಮಾಡಿದಾರಲ್ಲ, ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ. ಏನಾಗುತ್ತೆ, ನಿಮಗೆ ಹೊಸ ಸೀಟ್ಗಳು ಬರ್ತಾ ಇದ್ದಾವೆ, ಯಾರ್ಯಾರು ಕ್ಯಾನ್ಸಲ್ ಮಾಡ್ಕೋತಾರೆ ಅದು ಸೆಕೆಂಡ್ ರೌಂಡ್ ಪೂಲಿಗೆ ಬರುತ್ತೆ. ಬಂದಮೇಲೆ ಆ ಕಾಲೇಜ್ಗಳು ನಿಮ್ಗೆ ಸಿಗುವಂಥ ಚಾನ್ಸ್ ಇರುತ್ತೆ. ಸೊ ನಿಮಗೆ ಒಳ್ಳೆ ಕಾಲೇಜ್ ಸಿಗುವಂಥ ಪ್ರೊಬಬಿಲಿಟಿ ಮತ್ತೆ ಹೆಚ್ಚಿಗೆ ಆದಂಗೆ ಇವಾಗ. ಹಾಗಾಗಿ ಸೊ ಸ್ವಲ್ಪ ವೆಬ್ಸೈಟ್ ನೋಡ್ತಾ ಇರಿ. 18ನೇ ತಾರೀಕು ಆದಮೇಲೆ ಹೊಸ ಸೀಟ್ಗಳು ಬಂದು ಆ್ಯಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಆಲ್ರೈಟ್, ಆ ಸೀಟ್ಗಳನ್ನ ನೀವು ಆ್ಯಡ್ ಮಾಡಬಹುದಾಗಿರುತ್ತೆ. ಆಲ್ರೈಟ್, ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ ಅಲ್ಲಿ. ಆಲ್ರೈಟ್, ನೆಕ್ಸ್ಟು ಥರ್ಡ್ ಪಾಯಿಂಟ್ ನೋಡ್ರಿ. ಇದಲ್ಲದೆ ಸೀಟು ಹಂಚಿಕೆ ಸಮಯದಲ್ಲಿ ಉದ್ಭವಿಸಬಹುದಾದ ಪರಿಣಾಮವಾಗಿ ಸೀಟುಗಳು ಹಂಚಿಕೆಗೆ ಪರಿಗಣಿಸಲ್ಪಡುತ್ತದೆ. ಆದ್ದರಿಂದ ಸೀಟು ಮ್ಯಾಟ್ರಿಕ್ಸ್ನಲ್ಲಿ ತೋರಿಸಿರುವ ಸೀಟುಗಳನ್ನು ಲೆಕ್ಕಿಸದೆ ಅಭ್ಯರ್ಥಿಗಳು ಆಯ್ಕೆ ಮಾಡಲು ಆಸಕ್ತಿ ಇರುವ ಎಲ್ಲ ಆಯ್ಕೆಗಳನ್ನು ಉಳಿಸಿಕೊಳ್ಳಲು ಸೂಚಿಸಲಾಗಿದೆ. ಅಂದರೆ ನಿಮಗೆ ಸಪೋಸ್ ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಕೆಲವೊಂದು ಸ್ಟೂಡೆಂಟ್ಗೆ ನಾವು ಈಗ ಫಾರ್ ಎಕ್ಸಾಂಪಲ್ ಕೆಲವೊಂದು ಸ್ಟೂಡೆಂಟ್ಗೆ RNSIT ಬೇಕು ಅಂತ ತಿಳ್ಕೊಡ್ರಿ. ಜಸ್ಟ್ ಗಿವಿಂಗ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಇವಾಗ ಏನಾಯಿತು, ನಿಮಗೆ RNSIT ಕಾಲೇಜ್ ಬೇಕಾಗಿದೆ.
ಇಮ್ಯಾಜಿನ್ RNSIT ಕಾಲೇಜ್ ಬೇಕಾಗಿದೆ. ಇವಾಗ ನೀವು ಸೀಟ್ ಮ್ಯಾಟ್ರಿಕ್ಸ್ ನೋಡ್ತಾರೆ, ಇವಾಗ ಮೊನ್ನೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ ನೋಡ್ತೀರಾ, ಅದರಲ್ಲಿ ಟೋಟಲ್ ಆಗಿ 0 ಸೀಟ್ಗಳು ಇದಾವೆ. ಅಂದ್ರೆ ಆ ಕಾಲೇಜಲ್ಲಿ ಮುಗಿದು ಹೋಗಿದೆ ಸೀಟ್ ಅನ್ಕೊಂಡು ನೀವು RNSITನ ಡಿಲೀಟ್ ಮಾಡುವಂತ ಚಾನ್ಸ್ ಇರುತ್ತೆ. ಡಿಲೀಟ್ ಮಾಡಬೇಡ್ರಿ, ಪ್ಲೀಸ್ ಡೋಂಟ್ ಡಿಲೀಟ್ ಇಟ್. ಬಿಕಾಸ್ 18ನೇ ತಾರೀಕು ಆದ್ಮೇಲೆ ವಿ ಡೋಂಟ್ ನೋ ಎಷ್ಟು ಜನ ಸ್ಟೂಡೆಂಟ್ಸ್ RNSIT ಸಿಕ್ಕೋರು ಕ್ಯಾನ್ಸಲ್ ಮಾಡ್ಕೋತಾರೆ. ವಿ ಡೋಂಟ್ ನೋ ದಟ್, ಗೊತ್ತಿಲ್ಲ ನಮಗೆ. ಸೊ ಅವಾಗ ಆ ಸೀಟ್ಗಳು ಸೆಕೆಂಡ್ ರೌಂಡಿಗೆ ಬರಬಹುದು. ಸೊ ಹಾಗಾಗಿ ಯಾವುದೂ ಆಪ್ಷನ್ನ ನಿಮಗೆ ಆ ಕಾಲೇಜ್ ಬೇಡವೇ ಬೇಡ ಅಂದರೆ ಡಿಲೀಟ್ ಮಾಡಿ. ಬಟ್ ಸೀಟ್ ಮ್ಯಾಟ್ರಿಕ್ಸ್ನ ನೋಡಿಕೊಂಡು, ಇವಾಗ ಬಿಟ್ಟಿರುವಂಥ ಸೀಟ್ ಮ್ಯಾಟ್ರಿಕ್ಸ್ ನೋಡಿಕೊಂಡು ಆ ಕಾಲೇಜ್ನ ಡಿಲೀಟ್ ಮಾಡಬೇಡ್ರಿ, ಕೀಪ್ ಇಟ್ ವಿತ್ ಯು, ಅದನ್ನ ಇಟ್ಕೊಂಡಿರಿ. ನೆಕ್ಸ್ಟ್ 18ನೇ ತಾರೀಕು ಆದಮೇಲೆ ಕೆಲವೊಂದು ಸೀಟ್ ಮ್ಯಾಟ್ರಿಕ್ಸ್ ಬರುತ್ತಲ್ಲ, ಆವಾಗ ನೀವು ಯೋಚನೆ ಮಾಡ್ಬೋದು ಡಿಲೀಟ್ ಮಾಡಬೇಕಾ ಬೇಡವಾ ಅಂತ. ಯಾಕಂದರೆ ಹೊಸ ಸೀಟ್ಗಳು ಬಂದು ಆ್ಯಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಮ್ಯಾನೇಜ್ಮೆಂಟ್ ಸೀಟ್ಗಳು ಉಳ್ಕೊಂಡಿರ್ತಾವೆ RNSIT ಕಾಲೇಜಲ್ಲಿ, ಅವ್ರು ಏನು ಮಾಡ್ತಾರೆ ಮತ್ತೆ KA ಹ್ಯಾಂಡ್ ಓವರ್ ಮಾಡ್ತಾರೆ. ಒಂದು 20 ಸೀಟ್ ಉಳ್ಕೊಂಡಿದ್ದಾವೆ ಸರ್, ನೀವು ತೊಗೊಳ್ರಿ ಇದನ್ನು ಸ್ಟೂಡೆಂಟ್ಗೆ ಅಲಾಟ್ ಮಾಡಿರಿ ಅಂತ ಕೊಡ್ಬೋದು. ಆ ಸೀಟ್ಗಳು ಕೂಡ ಸೆಕೆಂಡ್ ರೌಂಡಿಗೆ ಬರುತ್ತೆ. ಹಾಗಾಗಿ ಯಾವುದು ಕಾಲೇಜ್ ಡಿಲೀಟ್ ಮಾಡಬೇಡ್ರಿ. 18ನೇ ತಾರೀಕು ಆದಮೇಲೆ ಯು ಕ್ಯಾನ್ ಡಿಲೀಟ್ ದ್ಯಾಟ್ ಆಲ್ಸೋ. ಅದನ್ನೇ ಅವರು ಅಲ್ಲಿ 3rd ಪಾಯಿಂಟಲ್ಲಿ ಮೆನ್ಷನ್ ಮಾಡ್ತಿರೋದು. ಇಸ್ ಇಟ್ ಫೈನ್ ಎವ್ರಿಬಡಿ? ಐ ಹೋಪ್ ಎವ್ರಿಬಡಿ ಇಸ್ ಅಂಡರ್ಸ್ಟ್ಯಾಂಡಿಂಗ್. ಇದೆಲ್ಲ ಅರ್ಥ ಆಗ್ತಿದೆ ಅನ್ಕೋತೇನೆ ನಾನು. ನೆಕ್ಸ್ಟು ರೈಟ್, ಸೊ ಇದೆಷ್ಟೆಲ್ಲ ಕೊಟ್ಟರು, ಡನ್. ನೆಕ್ಸ್ಟು ಇನ್ನೊಂದು ಶೆಡ್ಯೂಲ್ನ ಬಿಟ್ಟಿದ್ದಾರೆ, ಅಲ್ಲ ಇನ್ನೊಂದು ಇದನ್ನು ಬಿಟ್ಟಿದ್ದಾರೆ, ಏನೋ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಇದ್ರ ಏನಂತ ನೋಡ್ತಾ ಹೋಗುವ, ಒನ್ ಬೈ ನೋಡುವ. ಮೊದಲ ಸುತ್ತಿನ ಸೀಟು ಹಂಚಿಕೆಯ ನಂತರ ಉಳಿದಿರುವ ಸೀಟ್ಗಳು ಪ್ರಕಟಣೆಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಚುರಪಡಿಸಲಾಗಿದೆ. 2ನೇ ಸುತ್ತಿಗೆ ಇಚ್ಛೆ ಆಯ್ಕೆಗಳನ್ನು ಮರುಕ್ರಮಗೊಳಿಸಲು ದಾಖಲಿಸಲು ಪ್ರಕ್ರಿಯೆ ವೇಳಾಪಟ್ಟಿಯಂತೆ ಪ್ರಾರಂಭವಾಗಿದೆ. ಸರ್ಕಾರದಿಂದ ಹೊಸದಾಗಿ ಯಾವುದಾದರೂ ಸೀಟುಗಳು ಸೇರಿಸಲ್ಪಟ್ಟರೆ ಅಂತಹ ಸೀಟ್ಗಳನ್ನು ಮತ್ತು ರದ್ದುಗೊಳ್ಳುವ ಸೀಟ್ಗಳನ್ನು ಆಗಿಂದಾಗೆ ಸೀಟು ಮ್ಯಾಟ್ರಿಕ್ಸ್ ಸೇರ್ಪಡಿಸಲಾಗುತ್ತದೆ. ಅಭ್ಯರ್ಥಿಗಳ ಮಾಹಿತಿಗಾಗಿ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುತ್ತದೆ. ಇಟ್ ಮೀನ್ಸ್ ವಾಟ್? ಇಟ್ ಮೀನ್ಸ್ ವೆರಿ ಸಿಂಪಲ್. ಇವಾಗ ಯಾವುದೋ ಒಂದು ಎಕ್ಸ್ ಅನ್ನೋ ಒಂದು ಕಾಲೇಜ್ ಇದೆ, ಅಂತ ಅನ್ಕೊಳ್ಳೋಣ. ಯಾವುದೊಂದು ಎಕ್ಸ್ ಅನ್ನೋ ಕಾಲೇಜ್ ಇದೆ, ಇದು ಫಸ್ಟ್ ರೌಂಡ್ ಅಲ್ಲಿ ಕಾಲೇಜ್ ಬಂದೇ ಇರಲಿಲ್ಲ. ಫಸ್ಟ್ ರೌಂಡ್ ಕಾಲೇಜ್ ಬಂದೇ ಇರಲಿಲ್ಲ. ಸೊ ಇವಾಗ ಸೆಕೆಂಡ್ ರೌಂಡ್ ಅಲ್ಲಿ ಸರೆಂಡರ್ ಮಾಡ್ತಾರೆ, ಅವಾಗ ಕೂಡ ಇದು ಕಾಲೇಜ್ ಸೆಕೆಂಡ್ ರೌಂಡಿಗೆ ಬರುತ್ತೆ. ನೆಕ್ಸ್ಟ್ ಯಾವುದೋ ಒಂದು ಕಾಲೇಜಲ್ಲಿ, ಒಂದು RV ಕಾಲೇಜಲ್ಲಿ ಅಂತ ಕೊಡ್ರಿ, ಒಂದು 15 ಸೀಟ್ಗಳು ಕ್ಯಾನ್ಸಲ್ ಆಗ್ಬಿಟ್ರು 18ನೇ ತಾರೀಕಿಗೆ. ಆಲ್ರೈಟ್, ಈ 15 ಸೀಟ್ಗಳು ಸೆಕೆಂಡ್ ರೌಂಡಿಗೆ ಬರುತ್ತೆ. ಇವಾಗ ಏನು ಚಾನ್ಸ್ ಇದೆ ನಿಮಗೆ? ಈಗ ಯಾರ್ಯಾರು ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಿದಾರ, ಚಾಯ್ಸ್ 2 ಮತ್ತೆ ಚಾಯ್ಸ್ 3 ತಗೊಂಡು ಸೆಕೆಂಡ್ ರೌಂಡಿಗೆ ಯಾರ್ಯಾರು ಬಂದಿರ ನೋಡ್ರಿ, ನೀವೇನ್ ಮಾಡ್ಬೋದು, ನೀವು ನಿಮಗೆ ಸಿಕ್ಕಿರುವಂತಹ ಕಾಲೇಜು, ಈಗ ಸಪೋಸ್ ಚಾಯ್ಸ್ 2 ತಗೊಳ್ಳೋಣ. ಸೊ ಚಾಯ್ಸ್ 2 ಯಾರು ತಗೊಂಡಿದ್ದಾರೆ ನೋಡ್ರಿ, ಚಾಯ್ಸ್ 2 ತಗೊಂಡಂತಹ ವಿದ್ಯಾರ್ಥಿಗಳು 1 2 3 4 5 6 ಕಾಲೇಜ್ ಹಾಕಿದ್ರ ಅಂತ ಅನ್ಕೊಡ್ರಿ. ನಿಮಗೆ 4ನೇ ಕಾಲೇಜ್ ಸಿಕ್ಕಿದೆ, ನೀವು ಚಾಯ್ಸ್ 2 ಆಪ್ಟ್ ಮಾಡಿದಿರ. ಇವಾಗ ಏನಾಗಿರುತ್ತೆ, 5 6 ಕಾಲೇಜ್ ಕ್ಯಾನ್ಸಲ್ ಆಗಿರುತ್ತೆ, ಅದು ಡಿಲೀಟ್ ಆಗಿಬಿಟ್ಟಿರುತ್ತೆ. ನಿಮ್ಗೆ ಯಾವ ಕಾಲೇಜ್ ಓಪನ್ ಇರುತ್ತೆ? 1 2 3 ಮೂರೇ ಓಪನ್ ಇರುತ್ತೆ. ಈ 3 ಕಾಲೇಜ್ ಓಪನ್ ಇರುತ್ತೆ. ಈ 3 ಕಾಲೇಜಲ್ಲಿ ನೀವು ಏನ್ ಮಾಡ್ಬೋದು, ರೀಶಫಲ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು. ಬಟ್ ಆಡ್ ಮಾಡಕ್ ಬರೋದಿಲ್ಲ. ಬಟ್ ಯಾವ ಕಾಲೇಜ್ನ ಆಡ್ ಮಾಡಬಹುದು? ನಾನು ಇವಾಗ ಎಕ್ಸ್ ಅನ್ನೋ ಕಾಲೇಜ್ ಹೇಳಿದೆ ನಿಮಗೆ. ಎಕ್ಸ್ ಅನ್ನೋ ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಸೆಕೆಂಡ್ ರೌಂಡ್ ಅಲ್ಲಿ ಬರುತ್ತೆ. ಈ ಕಾಲೇಜ್ ಏನ್ ಮಾಡಬಹುದು, ನೀವು 4ನೇ ಪ್ರಿಫರೆನ್ಸ್ ಆಗಿ ಆಡ್ ಮಾಡಬಹುದು. ಅದೇನಾಗಿರಬೇಕು, ಸರೆಂಡರ್ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರಬೇಕು. ಈಗ ಸಪೋಸ್ RNSIT ಅಂತ ಈಗ RNSIT ಇಮ್ಯಾಜಿನ್ ಫಸ್ಟ್ ರೌಂಡ್ ಅಲ್ಲಿ ಇರಲೇ ಇಲ್ಲ, ಸೆಕೆಂಡ್ ರೌಂಡಿಗೆ ಸರೆಂಡರ್ ಮಾಡಿದ್ರು ಸೀಟ್ಗಳನ್ನ, ಮ್ಯಾನೇಜ್ಮೆಂಟ್ ಫಿಲ್ ಆಗಲಿಲ್ಲ ಅಂತ. ನೀವು ಈ ಸೀಟ್ಗಳನ್ನ ಏನ್ ಮಾಡಬಹುದು, ಈ ಕಾಲೇಜ್ನ 4ನೇ ಪ್ರಿಫರೆನ್ಸ್ ಆಗಿ ಅಥವಾ ಯಾವುದೇ ಪ್ರಿಫರೆನ್ಸ್ ಆಗಿ ಆಡ್ ಮಾಡಬಹುದು. ನೀವು ಯಾವ ಕಾಲೇಜ್ ಆಡ್ ಮಾಡಬಹುದು? ಓನ್ಲಿ ಸರೆಂಡರ್ ಸೀಟ್ಸ್ಗಳನ್ನ. ಅದು ಬಟ್ಟು ಈಗ RV ಕಾಲೇಜಲ್ಲಿ RV ಕಾಲೇಜ್ ಅಂತ ಕೊಡ್ರಿ. RV ಕಾಲೇಜ್ ನೀವು ಹಾಕಿದಿರಾ, ಫಸ್ಟ್ ಪ್ರಿಫರೆನ್ಸ್ ಹಾಕಿದಿರಾ ಅಂತ ಅನ್ಕೊಡ್ರಿ. ಬೇಡ, ಫಸ್ಟ್ ಪ್ರಿಫರೆನ್ಸ್ ಬೇಡ. ಸಪೋಸ್ ಚಾಯ್ಸ್ 2 ತಗೊಂಡಿದ್ರೆ 1 2 3 4 5 6 ಸಿಕ್ಸ್ತ್ ಪ್ರಿಫರೆನ್ಸ್ ಅಲ್ಲಿ RV ಕಾಲೇಜ್ ಇದೆ. ಓಕೆ, ನಿಮಗೆ 5th ಪ್ರಿಫರೆನ್ಸ್ ಕಾಲೇಜ್ ಸಿಕ್ಕಿದೆ. ಇವಾಗ 5th ಪ್ರಿಫರೆನ್ಸ್ ಕಾಲೇಜ್ ಸಿಕ್ಕಿದೆ, ನೀವು ಚಾಯ್ಸ್ 2 ತಗೊಂಡಿದ್ದೀರಾ. ಚಾಯ್ಸ್ 2 ತಗೊಂಡ್ರೆ ಏನಾಗುತ್ತೆ, 6ನೇ ಕಾಲೇಜ್ ಕ್ಯಾನ್ಸಲ್ ಆಗುತ್ತೆ, ಮೇಲ್ಗಡೆ ಇರೋ ಕಾಲೇಜ್ ಅಷ್ಟೇ ಓಪನ್ ಇರುತ್ತೆ. ಅವಾಗ ನಿಮಗೆ ಯಾವುದೋ ಒಂದು ಸರೆಂಡರ್ ಕಾಲೇಜ್ ಬಂತು, RNSIT ಬಂತು, ಈ ಎಕ್ಸ್ ಅನ್ನೋ ಕಾಲೇಜ್, ಇದು ನೀವು 5ನೇ ಪ್ರಿಫರೆನ್ಸ್ ಆಗಿ ಆಡ್ ಮಾಡಬಹುದು. ಬಟ್ RV ಕಾಲೇಜಲ್ಲಿ 15 ಸೀಟ್ಗಳು ಕ್ಯಾನ್ಸಲ್ ಆದವು ಸರ್, 15 ಸೀಟ್ಗಳು ಕ್ಯಾನ್ಸಲ್ ಆದವು ಸರ್. ಅಂದ್ರೆ ಅವು ಕೂಡ ಸೆಕೆಂಡ್ ರೌಂಡಿಗೆ ಬಂದು ಮತ್ತೆ ನಾನು RV ಕಾಲೇಜ್ನ ಆಡ್ ಮಾಡಕ್ ಬರಲ್ಲ. ಬಿಕಾಸ್ RV ಕಾಲೇಜ್ ಎಲ್ಲಿತ್ತು, ಫಸ್ಟ್ ರೌಂಡ್ ಅಲ್ಲಿ ಇತ್ತದು. RV ಕಾಲೇಜ್ ಫಸ್ಟ್ ರೌಂಡ್ ಅಲ್ಲಿ ಇತ್ತು, ಇವಾಗಿಲ್ಲ ಅದು. ಹಾಗಾಗಿ ಸೆಕೆಂಡ್ ರೌಂಡ್ಗೆ ಬಂದು ಹೊಸದಾಗಿ ಬಂದಂತಹ ಕಾಲೇಜ್ ನೀವು ಆಡ್ ಮಾಡಬಹುದು. RV ಕಾಲೇಜ್ನ ಬರಲ್ಲ, ಯಾಕಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಇತ್ತು. ನೋಡೋಣ, ಇದು ಪ್ರೊಸೆಸ್. ಲಾಸ್ಟ್ ಇಯರ್ ದಿಸ್ ವಾಸ್ ದ ಪ್ರೊಸೆಸ್. ವಿ ಡೋಂಟ್ ನೋ ಈ ವರ್ಷ ಆಡ್ ಮಾಡಕ್ಕೆ ಕೊಡ್ತಾರೆ RV ಕಾಲೇಜ್, ಅಂದರೆ ಕೆಳಗಡೆ ಕಾಲೇಜ್ನ ಆಡ್ ಮಾಡಕ್ಕೆ ಕೊಡ್ತಾರೆ. ವಿ ಡೋಂಟ್ ನೋ ದಟ್, ಬಟ್ ವಿಲ್ ಅಪ್ಡೇಟ್ ದಟ್. ಅದ್ರ ಬಂದಾಗಲೂ ಅಪ್ಡೇಟ್ ಮಾಡ್ತೀನಿ. ಆಪ್ಷನ್ ಎಂಟ್ರಿ ಸ್ಟೂಡೆಂಟ್ಸ್ ಮಾಡ್ತಿರ್ತಾರೆ, ನಾವು ಕೂಡ ಮಾಡ್ಕೊಡ್ತಿರ್ತೀವಿ. ಅದು ಬಂದಾಗ ನೋಡೋಣ, ನಾನು ಅಪ್ಡೇಟ್ ಮಾಡ್ತೀನಿ. ಬಟ್ ಈ ರೀತಿ ಪ್ರೊಸೆಸ್ ಆಗುತ್ತೆ. ದಟ್ ಈಸ್ ಅಬೌಟ್ ದ ಚಾಯ್ಸ್ 2. ನೆಕ್ಸ್ಟ್ ಚಾಯ್ಸ್ 3 ಬರುತ್ತೆ. ಚಾಯ್ಸ್ 3 ವೆರಿ ಸಿಂಪಲ್. ಚಾಯ್ಸ್ 3 ಹೆಂಗೆ ವರ್ಕ್ ಆಗುತ್ತೆ, ನಿಮಗೆ 1 2 3 4 5 6. ರೈಟ್, ಸೊ ನಿಮಗೆ 4ನೇ ಕಾಲೇಜ್ ಸಿಕ್ಕಿದೆ. ಇವಾಗ
ನಿಮಗೆ 4ನೇ ಕಾಲೇಜ್ ಬೇಡ ಅಂದ್ರೆ ನೀವೇನು ಮಾಡಿದ್ದೀರಾ, 4ನೇ ಕಾಲೇಜ್ನ ಸರೆಂಡರ್ ಮಾಡಿದ್ದೀರಾ, ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ. ಇದು ಇಟ್ ಈಸ್ ಅ ಫಿನಿಶ್ಡ್ ಚಾಪ್ಟರ್ ಇನ್ ಯುವರ್ ಕೆರಿಯರ್. ನಾವು ಆ ಕಾಲೇಜಿಗೆ ಹೋಗಕ್ಕೆ ಬರೋದಿಲ್ಲ ನೋಡಿ. ಇವಾಗ ಏನಾಗಿರುತ್ತೆ, ನಿಮಗೆ ಮೇಲ್ಗಡೆ ಇರೋ 3 ಕಾಲೇಜು, ಕೆಳಗಡೆ ಇರೋ 2 ಕಾಲೇಜು, ಅಂದರೆ 1 2 3 5 6 ಈ 5 ಕಾಲೇಜು ಓಪನ್ ಇರುತ್ತೆ ನಿಮಗೆ. 5 ಕಾಲೇಜ್ ಓಪನ್ ಇರುತ್ತೆ ನಿಮಗೆ. ಜೊತೆಗೆ ಎಕ್ಸ್ ಅನ್ನೋ ಒಂದು ಕಾಲೇಜು ಸರೆಂಡರ್ ಸೀಟ್ ಆಯ್ತು ಅಂದರೆ ಆ ಎಕ್ಸ್ ಅನ್ನೋ ಕಾಲೇಜ್ನ ಕೂಡ ನೀವು ಆ್ಯಡ್ ಮಾಡಬಹುದು. ಬಟ್ ಅದು ಫಸ್ಟ್ ರೌಂಡಲ್ಲಿ ಇರಬಾರ್ದು, ಫಸ್ಟ್ ರೌಂಡಲ್ಲಿ ಇರಲ್ಲ, ಇರುವಂಥ ಕಾಲೇಜ್ನ ಆ್ಯಡ್ ಮಾಡಕ್ಕೆ ಬರಲ್ಲ. ಸೆಕೆಂಡ್ ರೌಂಡಿಗೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಸರೆಂಡರ್ ಸೀಟ್ ಅಂತ ಬಂದರೆ ಯು ಕ್ಯಾನ್ ಆ್ಯಡ್ ದ್ಯಾಟ್ ಆಲ್ಸೋ, ಅದನ್ನು ಕೂಡ ಆ್ಯಡ್ ಮಾಡಬಹುದು. ಸೊ ದಿಸ್ ಇಸ್ ಹೌ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ವರ್ಕ್ಸ್ ಆ್ಯಂಡ್ ಇದನ್ನೇ ಅವರು ಹೇಳ್ತಾ ಇರೋದು. ರೈಟ್, ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡೋಣ. ನೆಕ್ಸ್ಟು, ಮೊದಲ ಸುತ್ತಿನ ಸೀಟು ಹಂಚಿಕೆಯ ಕ್ರಮದಲ್ಲಿಯೇ 2ನೇ ಸುತ್ತಿನ ಸೀಟು ಹಂಚಿಕೆ ನಡೆಯುತ್ತದೆ. ಫಸ್ಟ್ ರೌಂಡಲ್ಲಿ ಏನಾಗಿತ್ತು ಅದೇ ರೀತಿ ನಡೆಯುತ್ತದೆ. ವಿವಿಧ ಮೀಸಲು ವರ್ಗದ HK ಸೀಟ್ಗಳು ಮತ್ತು ವಿವಿಧ ಮೀಸಲು ವರ್ಗ ಅಡಿಯಲ್ಲಿ ಭರ್ತಿಯಾಗದ ಇತರ ಮೀಸಲು ಸೀಟ್ಗಳನ್ನು ಸರ್ಕಾರದ ನಿಯಮಗಳು ರೋಸ್ಟರ್ ಪ್ರಕಾರ ಆಯಾ ಸಾಮಾನ್ಯ ಮೀಸಲು ವರ್ಗಗಳಿಗೆ ವರ್ಗಾಯಿಸಲಾಗುತ್ತದೆ ಮತ್ತು ಅರ್ಹ ಮೀಸಲು ವರ್ಗಗಳಿಗೆ ಮಾತ್ರ ಹಂಚಿಕೆ ಪರಿಗಣಿಸಲಾಗುತ್ತದೆ. ನಂತರ ಮೀಸಲು ವರ್ಗಗಳ ಅಡಿಯಲ್ಲಿ ಭರ್ತಿಯಾಗದ ಸೀಟ್ಗಳನ್ನು ಸರ್ಕಾರದ ಮಾನದಂಡಗಳು ಮತ್ತು ನಿಯಮಗಳ ಪ್ರಕಾರ ಹಂಚಿಕೆ ರೋಸ್ಟರ್ ಪ್ರಕಾರ ಸಾಮಾನ್ಯ ಅರ್ಹತೆಗೆ ವರ್ಗಾಯಿಸಲಾಗುತ್ತದೆ ಮತ್ತು ಮೀಸಲು ವರ್ಗದ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲಾ ಅರ್ಹ ಅಭ್ಯರ್ಥಿಗಳಿಗೆ ಅದೇ 2ನೇ ಸುತ್ತಿನಲ್ಲಿ ಹಂಚಿಕೆಯನ್ನು ಪರಿಗಣಿಸಲಾಗುತ್ತದೆ. ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ಅವರ ಮೀಸಲು ವರ್ಗ ಅದು ಇದು ನಿಮಗೆ ತುಂಬ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇದರ ಅರ್ಥ ಏನಪ್ಪ ಅಂದರೆ, ಈಗ ಸಪೋಸ್ ಯಾವುದೋ ಒಂದು ಕಾಲೇಜಲ್ಲಿ ನಿಮಗೆ GMHಗೆ ಒಂದು 12 ಸೀಟ್ ಇದ್ವು ಅಂತ ತಿಳ್ಕೊಡ್ರಿ. ಆಲ್ರೈಟ್, 12 ಸೀಟ್ಗಳಿದ್ವು. ಸಪೋಸ್ ಆ ಕಾಲೇಜಲ್ಲಿ 10 ಜನ ಸ್ಟೂಡೆಂಟ್ಸ್ ಆ ಕಾಲೇಜ್ನ ಪ್ರಿಫರ್ ಮಾಡಿದ್ರು 10 ಜನಕ್ಕೆ ಆ ಕಾಲೇಜ್ ಸಿಕ್ತು ಅನ್ಕೊಡ್ರಿ. ಆಲ್ರೈಟ್, ಇನ್ನು 2 ಸೀಟ್ಗಳು ಉಳ್ಕೊಂಡಿರ್ತಾವಲ್ಲ, ಈ 2 ಸೀಟ್ಗಳು ಯಾರಿಗೆ ಕೊಡ್ತಾರೆ, GM ಸ್ಟೂಡೆಂಟ್ ಕೊಡ್ತಾರೆ. ಅಷ್ಟೇ ಸಿಂಪಲ್. ಆ 2 ಸೀಟ್ಗಳ GM ಸ್ಟೂಡೆಂಟ್ಸ್ ಕೊಡ್ತಾರೆ. ಇನ್ನೊಂದು ಆಗ್ಬೋದು, ಇನ್ನೊಂದು ಏನಪ್ಪ ಅಂದರೆ, ಇವಾಗ ಅದೇ ಸೇಮ್ ಕಾಲೇಜ್ ಇನ್ನೊಂದು ಯಾವುದೋ ಕಾಲೇಜ್ ಕೊಡ್ರಿ. ಈಗ GM ಅಲ್ಲಿ ಏನಾಗಿರುತ್ತೆ, ಒಂದು 25 ಸೀಟ್ಗಳು ಉಳ್ಕೊಂಡಿರ್ತವೆ. 25 ಸೀಟ್ಗಳು ಉಳ್ಕೊಂಡಿರ್ತವೆ. ಈಗ ಕ್ಯಾಟಗರಿ 1G ಒಳಗಡೆ ನಿಮಗೆ 2 ಸೀಟ್ಗಳು ಇದ್ವು ಅಂತ ತಿಳ್ಕೊಳ್ಳಿ, 2 ಸೀಟ್ ಇದ್ವು. ಸಪೋಸ್ ಈ GM ಕ್ಯಾಟಗರಿಯಲ್ಲಿ ಟೋಟಲ್ 15 ಜನ ಸ್ಟೂಡೆಂಟ್ ಅಷ್ಟೇ, 15 ಜನ ಸ್ಟೂಡೆಂಟ್ಗೆ ಅಷ್ಟೇ ಅಲ್ಲಿ ಕಾಲೇಜಲ್ಲಿ ಸೀಟ್ ಸಿಕ್ತು. ಅಂದ್ರೆ ಆ 15 ಜನ ಸ್ಟೂಡೆಂಟ್ಸ್ ಅಷ್ಟೇ ಆ ಕಾಲೇಜ್ ಪ್ರಿಫರ್ ಮಾಡಿದ್ರು. ಇನ್ನು ಎಷ್ಟು ಸೀಟ್ ಉಳ್ಕೊಂಡ್ವು, 10 ಸೀಟ್ ಉಳ್ಕೊಂಡ್ವು. ಈ 10 ಸೀಟ್ಗಳು ಏನಾಗುತ್ತೆ, ಯಾರ್ಯಾರು ಆ ಕಾಲೇಜ್ 1G ಕ್ಯಾಟಗರಿ ಅವರು ಒಂದು ಇಬ್ರು ಆ ಸೀಟ್ಗಳನ್ನ ಪ್ರಿಫರ್ ಮಾಡಿದ್ರೆ 2 ಸೀಟ್ಗಳು 1G ಕ್ಯಾಟಗರಿಯಲ್ಲಿ ಸ್ಟೂಡೆಂಟ್ ಹೋಯ್ತು. ಈಗ SC ಕ್ಯಾಟಗರಿ ಸ್ಟೂಡೆಂಟ್ ಇರೋ ಕೊಡ್ರಿ, SC ಕ್ಯಾಟಗರಿ ಒಂದು 5 ಜನ ಸ್ಟೂಡೆಂಟ್ಸ್ ಆ ಕಾಲೇಜ್ ಪ್ರಿಫರ್ ಮಾಡಿದ್ರೆ SC ಕ್ಯಾಟಗರಿ 5 ಸ್ಟೂಡೆಂಟ್ ಸಿಗುತ್ತೆ. ಆಲ್ರೈಟ್, ಅದೇ ರೀತಿ 3A ಕ್ಯಾಟಗರಿ ಸ್ಟೂಡೆಂಟು ಒಂದು 3 ಜನ ಸ್ಟೂಡೆಂಟ್ಸ್ ಆ ಒಂದು ಕಾಲೇಜ್ನ ಪ್ರಿಫರ್ ಮಾಡಿದ್ರೆ ಇನ್ನೂ ಎಷ್ಟು ಉಳಿತು, 5 2 7 ಆಗಿದೆ. ಇನ್ನೂ 3 ಉಳ್ಕೊಂಡಿದೆ. ಆ 3 ಸೀಟ್ಗಳನ್ನ ಏನು ಮಾಡ್ತಾರೆ, 3A ಕ್ಯಾಟಗರಿ ಸ್ಟೂಡೆಂಟ್ ಕೊಡ್ತಾರೆ. ಅಂದರೆ ಬೇಸ್ಡ್ ಆನ್ GM ಕ್ಯಾಟಗರಿ ಎಷ್ಟು ಜನ ಸ್ಟೂಡೆಂಟ್ಸ್ ಅದನ್ನ ಪ್ರಿಫರ್ ಮಾಡ್ತಿದ್ದಾರೋ ಅವ್ರಿಗೆ ಕೊಡ್ತಾರೆ. ಜೊತೆಗೆ ಉಳ್ಕೊಂಡಿರುವಂತಹ ಸೀಟ್ಗಳು ಬೇರೆ ಬೇರೆ ಕ್ಯಾಟಗರಿ ಸ್ಟೂಡೆಂಟ್ಗೆ ಅಲಾಟ್ ಮಾಡ್ತಾರೆ. ಈಗ ಒಂದು 15 ಸೀಟ್ ಇತ್ತಾ, GM ಸ್ಟೂಡೆಂಟ್ಗೆ ಒಂದು 10 ಸೀಟ್ಗಳು ಅಲಾಟ್ ಆಯಿತು. ಇನ್ನು 5 ಸೀಟ್ಗಳು ಇದ್ವಲ್ಲ, ಆ 5 ಸೀಟ್ಗಳನ್ನ ವೇಸ್ಟ್ ಮಾಡಲ್ಲ. ಆ 5 ಸೀಟ್ಗಳಲ್ಲಿ ಏನು ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 1G ಕ್ಯಾಟಗರಿ ಸ್ಟೂಡೆಂಟ್ ಒಂದು ಇಬ್ಬರು ಬಂದರು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 3A ಕ್ಯಾಟಗರಿ ಸ್ಟೂಡೆಂಟ್ ಒಂದು ಇಬ್ಬರು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 2B ಕ್ಯಾಟಗರಿ ಸ್ಟೂಡೆಂಟ್ ಬಂದರು, ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈ ರೀತಿ ದ ಸೀಟ್ ವಿಲ್ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಅಕಾರ್ಡಿಂಗ್ ಟು ದ ರೋಸ್ಟರ್ ವೈಸ್ ಅಂದರೆ ನೀವು ಯಾವ ರೀತಿ ಪ್ರಿಫರೆನ್ಸ್ ಕೊಡ್ತೀರೋ ಆ ಬೇಸ್ ಮೇಲೆ ಅದು ಅಲಾಟ್ಮೆಂಟ್ ಆಗುತ್ತೆ. ರೈಟ್, ಸೊ ಐ ಹೋಪ್ ಎವ್ರಿಬಡಿ ಇಸ್ ಗೆಟಿಂಗ್ ದಿಸ್ ಪಾಯಿಂಟ್. ಇಟ್ ಈಸ್ ವೆರಿ ಸಿಂಪಲ್ ಆ್ಯಂಡ್ ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದ ನೆಸೆಸಿಟಿ ಇಲ್ಲ, ಇದು ಆಗುತ್ತೆ ನಿಮ್ಮದು. ರೈಟ್, ನೆಕ್ಸ್ಟು, ಆದ್ದರಿಂದ ರದ್ದುಗೊಳ್ಳಬಹುದಾದ ಅಥವಾ ಸೀಟು ಹಂಚಿಕೆಯ ಕಾರ್ಯದಲ್ಲಿ ಉದ್ಭವಿಸುವ ಸೀಟ್ಗಳನ್ನು ಸಹ ಹಂಚಿಕೆ ಮಾಡುವುದರಿಂದ ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟುಗಳ ಲಭ್ಯತೆಯನ್ನು ತೋರಿಸದಿದ್ದರೂ ಸಹ ಅಭ್ಯರ್ಥಿಗಳು ಕಾಲೇಜ್ಗೆ ಸೇರ ಬಯಸುವ ಆಪ್ಷನ್ ಇಚ್ಛೆಗಳನ್ನು ಉಳಿಸಿಕೊಳ್ಳಲು ಅಭ್ಯರ್ಥಿಗಳ ಸಲಹೆ ನೀಡಲಾಗಿದೆ. ಅಂದರೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಯಾವುದೋ ಒಂದು ಕಾಲೇಜಲ್ಲಿ 0 ಸೀಟ್ ಇದ್ದಾವೆ, ಅದರ ಅರ್ಥ ಅಲ್ಲಿ 0 ಸೀಟ್ ಇದೆ, ನಂಗೆ ಕಾಲೇಜ್ ಸೀಟೇ ಸಿಗಲ್ಲ. ನೋ, ಆ ರೀತಿ ಇರಲ್ಲ. ಸರೆಂಡರ್ ಆಗ್ತಿರುತ್ತೆ, ಫಾರ್ಫಿಟ್ ಆಗ್ತಿರುತ್ತೆ, ಕ್ಯಾನ್ಸಲ್ ಆಗ್ತಿರುತ್ತೆ. ಹಾಗಾಗಿ ನಿಮಗೆ ಆ ಕಾಲೇಜ್ ಬೇಕಾಗಿತ್ತು ಅಂದರೆ ಆ ಕಾಲೇಜ್ನ ಉಳಿಸ್ಕೊಡ್ರಿ, ಡಿಲೀಟ್ ಮಾಡಬೇಡ್ರಿ. ಈಗ ಚಾಯ್ಸ್ 2 ತೊಗೊಂಡಿದ್ದೀರಾ, 1 2 3 4 5 6 ಹಾಕಿದ್ದೀರಾ, 4ನೇ ಕಾಲೇಜ್ ಸಿಕ್ಕಿದ ಚಾಯ್ಸ್ 2 ತೊಗೊಂಡ್ರೆ 1 2 3 ಅಷ್ಟೇ ಉಳ್ಕೊಂಡಿರುತ್ತೆ. ಇವಾಗ ನೀವು 2ನೇ ಕಾಲೇಜ್ ನೋಡ್ತೀರಾ, 2ನೇ ಕಾಲೇಜ್ನ ಸೀಟ್ ಮ್ಯಾಟ್ರಿಕ್ಸಲ್ಲಿ ನೋಡ್ತೀರಾ, ಅಲ್ಲಿ 0 ಸೀಟ್ ಉಳ್ಕೊಂಡಿದೆ ಸರ್ ಫಸ್ಟ್ ರೌಂಡ್ ಆದಮೇಲೆ ಅಂತ ಅನ್ಕೊಂಡು 2ನೇ ಕಾಲೇಜ್ನ ಡಿಲೀಟ್ ಮಾಡಿಬಿಡ್ತೀರಾ. ಆ ರೀತಿ ಮಾಡಬೇಡ್ರಿ. 2ನೇ ಕಾಲೇಜ್ನ ಹಾಗೆ ಇಡಿ, ಅಲ್ಲಿ ಬರುವಂಥ ಚಾನ್ಸ್ ಇರುತ್ತೆ. ಅಂದರೆ 2ನೇ ಕಾಲೇಜ್ ನಿಮಗೆ ಬೇಕಾಗಿದೆ, ಅದನ್ನು ಡಿಲೀಟ್ ಮಾಡಬೇಡಿ. ಅಲ್ಲಿ 0 ಸೀಟ್ ಇದೆ ಅಂದ್ಕೊಂಡು ಡಿಲೀಟ್ ಮಾಡಬೇಡ್ರಿ, ಅದನ್ನು ಹಾಗೆ ಇಟ್ಕೊಡ್ರಿ. ಆ ಕಾಲೇಜ್ ನಿಮಗೆ ಅಲಾಟ್ ಆಗೋದು ಚಾನ್ಸ್ ಇರುತ್ತೆ, ಬಿಕಾಸ್ ಅಲ್ಲಿ ಫಾರ್ಫಿಟ್ ಕ್ಯಾನ್ಸಲ್ ಸೀಟ್ ಆಗ್ತಿರುತ್ತೆ. ಹಾಗಾಗಿ ಅದನ್ನ ಡಿಲೀಟ್ ಮಾಡಬೇಡ್ರಿ, ಆಪ್ಷನ್ಗಳನ್ನ ಹಾಗೆ ಉಳಿಸ್ಕೊಡ್ರಿ.
ರೈಟ್. ಸೊ ನೆಕ್ಸ್ಟ್ ಏನ್ ಮಾಡ್ತಾರೆ, ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಆಯ್ಕೆ ಮಾಡಿ ಶುಲ್ಕ ಪಾವತಿಸುವ ಅಭ್ಯರ್ಥಿಗಳು ಅವರುಗಳು ದಾಖಲಿಸಿದ ಮೇಲ್ಪಟ್ಟ ಆಯ್ಕೆ ಆದ್ಯತೆಗಳನ್ನು ಹೈಯರ್ ಆರ್ಡರ್ ಆಪ್ಷನ್ ಅಬೌವ್ ದ ಅಲಾಟೆಡ್ ಆಪ್ಷನ್ ಬದಲಾಯಿಸಬಹುದು ಅಥವಾ ತೆಗೆದು ಹಾಕಬಹುದು. ಸೀಟುಗಳ ಲಭ್ಯತೆಯ ಆಧಾರದ ಮೇಲೆ ಸೀಟು ಹಂಚಿಕೆಯಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ರ್ಯಾಂಕ್ ಸರದಿಯ ನಂತರ ಉದ್ಭವಿಸುವ ಸೀಟ್ಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಅಂದರೆ 5 ಕಾಲೇಜ್ ಹಾಕಿದ್ರ, 3ನೇ ಕಾಲೇಜ್ ಸಿಕ್ಕಿದೆ ಅಂದರೆ 4-5 ಕಾಲೇಜ್ ಡಿಲೀಟ್ ಆಗಿರುತ್ತೆ ಚಾಯ್ಸ್ 2 ಸ್ಟೂಡೆಂಟ್ಗಳಿಗೆ. 1-2 ಕಾಲೇಜ್ ಅಷ್ಟೇ ಓಪನ್ ಇರುತ್ತೆ. ಮೆರಿಟ್ ಹಾಗೂ ಅಭ್ಯರ್ಥಿಯು ದಾಖಲಿಸುವ ಆಪ್ಷನ್ ಆಧಾರದ ಮೇಲೆ ಸೀಟು ಹಂಚಿಕೆಯಾದಲ್ಲಿ ಅಭ್ಯರ್ಥಿಗಳು ಹಂಚಿಕೆಯಾದ ಸೀಟಿಗೆ ಕಡ್ಡಾಯವಾಗಿ ಪ್ರವೇಶ ಪಡೆಯಬೇಕು ಹಾಗೂ ಈಗಾಗಲೇ ಪಡೆದಿದ್ದ ಸೀಟನ್ನು ಕಳೆದುಕೊಳ್ಳುತ್ತಾರೆ. ಯಾವುದೇ ಕಾರಣಕ್ಕೂ ಹಿಂದಿನ ಸೀಟುಗಳನ್ನು ಪಡೆಯಲು ಸಾಧ್ಯವಿರುವುದಿಲ್ಲ. ಆದ್ದರಿಂದ ಆ ಅಭ್ಯರ್ಥಿಗಳು ಎಚ್ಚರದಿಂದ ಆಪ್ಷನ್ ಅನ್ನು ದಾಖಲಿಸಿ ಸೂಚಿಸಲಾಗಿದೆ. ನೋಡಿ, ಇಲ್ಲಿ ರೆಡ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನವರು. ದೇ ಹ್ಯಾವ್ ಗಿವನ್ ಇನ್ ರೆಡ್ ಕಲರ್. ಇಟ್ ಮೀನ್ಸ್ ಫಸ್ಟ್ ರೌಂಡಲ್ಲಿ ನಿಮ್ಗೆ ಏನು ಕಾಲೇಜ್ ಸಿಕ್ಕಿದ್ದಲ್ಲ ಅದು ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗಿದ್ದಾರೆ. ಚಾಯ್ಸ್ 2 ತಗೊಂಡಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಕ್ಕರೆ ಹೋಗಲೇಬೇಕು ವಿದೌಟ್ ಎನಿ ಎಕ್ಸ್ಕ್ಯೂಸ್. ತುಂಬ ಜನ ಸ್ಟೂಡೆಂಟ್ಸ್ ಏನು ಅನ್ಕೊಂಡಿದ್ರೆ ಅವಾಗೂ ಚಾಯ್ಸ್ ಎಂಟ್ರಿ ಬಿಡ್ತಾರೆ, ನಾ ಚಾಯ್ಸ್ 4 ತೊಗೊಂಡು ಎಕ್ಸಿಟ್ ಆಗ್ಬಿಡ್ತೀನಿ. ನೋ, ಚಾಯ್ಸ್ ಎಂಟ್ರಿ ಬಿಡೋದು ಒಂದೇ ಸತಿ ಅಂತ ಹೇಳಿದ್ದೆ, ಚಾಯ್ಸ್ ಎಂಟ್ರಿ ಮತ್ತೆ ಬಿಡೋದಿಲ್ಲ. ಸೆಕೆಂಡ್ ರೌಂಡ್ ಆದಮೇಲೆ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗಲೇಬೇಕು. ಇಲ್ಲಾಂದರೆ ಪೆನಾಲ್ಟಿ. ವಿ ಡೋಂಟ್ ನೋ ದ್ಯಾಟ್ ಎಷ್ಟು ಪೆನಾಲ್ಟಿ ಅಂತ. KCDದಲ್ಲಿ 2 ಲಕ್ಷ, 1 ಲಕ್ಷ, 1.5 ಲಕ್ಷ ಕೇಳಿದಾರಪ್ಪಿ. ವಿ ಡೋಂಟ್ ನೋ ಇಲ್ಲಿ ಏನಾಗುತ್ತೆ ಅಂತ. ಅವ್ರು ಕಡ್ಡಾಯವಾದ ರೆಡ್ ಕಲರ್ ಕೊಟ್ಟಿದ್ದಾರೆ. ಅಂದರೆ ವಿ ಕಾಂಟ್ ಪ್ರಿಡಿಕ್ಟ್ ಇಟ್. ಪೆನಾಲ್ಟಿ ಎಲ್ಲ ಹಾಕ್ತಾರೆ ಅವರು, ಸುಮ್ಮನೆ ಸಮಸ್ಯೆ ಮಾಡ್ಕೊಳ್ಳೋದು ಬೇಡ. ಸೊ ಯಾವ ಸೀಟ್ ಸಿಗುತ್ತೋ ಅದಕ್ಕೆ ಹೋಗಲೇಬೇಕು. ಯಾವ ಕಾಲೇಜ್ ಸೀಟ್ ಸಿಗಲಿಲ್ಲಪ್ಪ ಅಂದರೆ ಫಸ್ಟ್ ರೌಂಡಲ್ಲಿ ಏನು ಹೋಲ್ಡ್ ಮಾಡಿದ್ರೆ ಆ ಕಾಲೇಜ್ ಹೋಗ್ಬೋದು, ನೋ ಪ್ರಾಬ್ಲಮ್, ಹೋಗ್ಬೋದು. ಬಟ್ ಕಾಲೇಜಲ್ಲಿ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಕ್ತು ಹೋಗಲೇಬೇಕಾಗುತ್ತೆ. ವಿ ಕಾಂಟ್ ಡೂ ಎನಿಥಿಂಗ್ ಇನ್ ದ್ಯಾಟ್ ಸರ್ಕಮ್ಸ್ಟೆನ್ಸ್. ರೈಟ್. ನೆಕ್ಸ್ಟ್ ದ್ಯಾಟ್ ಇಸ್ ಅಬೌಟ್ ಚಾಯ್ಸ್ 2. ನೆಕ್ಸ್ಟು ಚಾಯ್ಸ್ 3 ಬರುತ್ತೆ. ಮೊದಲ ಸುತ್ತಿನಲ್ಲಿ ಚಾಯ್ಸ್ 3 ಆಯ್ಕೆ ಮಾಡಿರುವ ಅಭ್ಯರ್ಥಿಗಳು ಎರಡನೇ ಸುತ್ತಿನಲ್ಲಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸುವ ಪ್ರಕ್ರಿಯೆ ಪ್ರಾರಂಭಿಸಿದ ನಂತರ ಆಪ್ಷನ್ ಎಂಟ್ರಿ ಪೋರ್ಟಲಲ್ಲಿ ಕಡ್ಡಾಯವಾಗಿ ಲಾಗಿನ್ ಮಾಡಿ ಒಪ್ಪಿಗೆ ನೀಡಿದ ನಂತರ ಚಾಯ್ಸ್ 2 ಅಭ್ಯರ್ಥಿಗಳು ಮೊದಲ ಸುತ್ತಿನಲ್ಲಿ ದಾಖಲಿಸಿದ ಎಲ್ಲ ಆಪ್ಷನ್ಗಳನ್ನು ತೋರಿಸಲಾಗುತ್ತದೆ. ಮೊದಲ ಸುತ್ತಿನ ಹಂಚಿಕೆಯಾದ ಅಭ್ಯರ್ಥಿ ರದ್ದುಪಡಿಸಿಕೊಂಡು ಆಪ್ಷನ್ ಹೊರತುಪಡಿಸಿ ಉಳಿದ ಎಲ್ಲ ಇಚ್ಛೆ ಆಯ್ಕೆಗಳು, ಅಂದರೆ 10 ಕಾಲೇಜ್ ಹಾಕಿದ್ದೀರಾ, 5ನೇ ಕಾಲೇಜ್ ಸಿಕ್ಕಿದೆ ಅಂದರೆ ಚಾಯ್ಸ್ 3 ತೊಗೊಂಡ್ರೆ 5ನೇ ಕಾಲೇಜ್ ಡಿಲೀಟ್ ಆಗಿರುತ್ತೆ. ಅದು ಸೆಕೆಂಡ್ ರೌಂಡಿಗೆ ಬೇರೆದ್ರೆ ಹೋಗುತ್ತೆ. ಅದು 5ನೇ ಕಾಲೇಜ್ ಡಿಲೀಟ್ ಆಗಿರುತ್ತೆ. ಮಿಕ್ಕಿದ 9 ಇರುತ್ತೆ. ಮೇಲ್ಗಡೆ 4, ಕೆಳಗಡೆ 4, ಕೆಳಗಡೆ 5. ಆ 9 ಕಾಲೇಜ್ ಕೂಡ ನಿಮ್ಗೆ ಓಪನ್ ಆಗಿರುತ್ತೆ. ಯು ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ದ್ಯಾಟ್. ಅವರುಗಳು ದಾಖಲಿಸಿದ ಆದ್ಯತೆಗಳನ್ನು ಬದಲಾಯಿಸಬಹುದು, ತೆಗೆದುಹಾಕಬಹುದು. ಆದರೆ ಸೀಟುಗಳ ಆದ್ಯತೆ ಆಧಾರದ ಮೇಲೆ ಸೀಟು ಹಂಚಿಕೆಯಾಗುತ್ತದೆ. ಅಭ್ಯರ್ಥಿಗಳು ತಮ್ಮ ರ್ಯಾಂಕ್ ಸರದಿ ನಂತರ ಉದ್ಭವಿಸಿದ ಸೀಟುಗಳನ್ನು ಪಡೆಯಲು ಹಕ್ಕನ್ನು ಚಲಾಯಿಸುವಂತಿಲ್ಲ. ಅಂದರೆ ಬೇರೆ ಸೀಟ್ಗಳು ಸಿಗೋದಿಲ್ಲ ನಿಮಗೆ. ನೀವೇನು ಹಾಕಿರ್ತಾರೋ ಆ ಕಾಲೇಜ್ ಸೀಟ್ಗಳು ಸಿಗ್ತವೆ. ನೋಡ್ರಿ, ಮೊದಲ ಸುತ್ತಿನಲ್ಲಿ ಯಾವುದೇ ಸೀಟು ಹಂಚಿಕೆಯಾಗಿರುವ ಆಗದಿರುವ ಅಭ್ಯರ್ಥಿಗಳು, ಅಂದರೆ ನಿಮ್ಗೆ ಯಾವ ಸೀಟೇ ಸಿಕ್ಕಿಲ್ಲಪ್ಪ ಫಸ್ಟ್ ರೌಂಡಲ್ಲಿ, ಅವ್ರು ಏನು ಮಾಡಬೇಕು, ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಪ್ರಾರಂಭವಾದ ನಂತರ ಕಡ್ಡಾಯವಾಗಿ ಲಾಗಿನ್ ಪೋರ್ಟಲ್ನಲ್ಲಿ ಲಾಗಿನ್ ಮಾಡಿ ಒಪ್ಪಿಗೆ ಕರಾರನ್ನು ಆಯ್ಕೆ ಮಾಡಿದಾಗ ಮಾತ್ರ ಈಗಾಗಲೇ ದಾಖಲಿಸಿರುವ ಇಚ್ಛೆ ಆಯ್ಕೆಗಳೊಂದಿಗೆ ಮುಂದಿನ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಭಾಗವಹಿಸಬಹುದು. ಅಂದರೆ ಏನು ಹೇಳ್ತಾರೆ ಅಲ್ಲಿ, ನೀವು 10 ಕಾಲೇಜ್ ಹಾಕಿದ್ದೀರಾ, ನಿಮಗೆ ಯಾವ ಕಾಲೇಜು ಸಿಕ್ಕಿಲ್ಲ, ನೀವೇನು ಮಾಡಬೇಕು, ಸೆಕೆಂಡ್ ರೌಂಡ್ ಓಪನ್ ಆದಮೇಲೆ ಲಾಗಿನ್ ಆಗಬೇಕು. ಅಲ್ಲೊಂದು ನಿಮ್ಗೆ ಪಾಪಪ್ ಬರುತ್ತೆ, ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೆ ಸಿಕ್ಕಿರೋ ಕಾಲೇಜ್ ಹೋಗ್ತೀನಿ ನಾನು ಅಂತ ಒಂದು ಪಾಪಪ್ ಬರುತ್ತೆ. ಅದನ್ನು ಏನು ಮಾಡಬೇಕು, ಎನೇಬಲ್ ಮಾಡಿಬಿಟ್ಟು ಆಪ್ಷನ್ ಎಂಟ್ರಿ ಮಾಡ್ಬೋದು. ಬಟ್ ಇಲ್ಲೊಂದು ಹೇಳಿದ್ದಾರೆ ಅವರು, ಏನು ಹೇಳಿದ್ದಾರೆ, ಈಗಾಗಲೇ ದಾಖಲಿಸಿರುವ ಇಚ್ಛೆ ಆಯ್ಕೆಗಳೊಂದಿಗೆ ಮುಂದಿನ ಸುತ್ತಿನಲ್ಲಿ ಸೀಟು ಹಂಚಿಕೆಯಾಗಿ ಭಾಗವಹಿಸಬಹುದು. ಅಂದರೆ 10 ಕಾಲೇಜ್ ಏನು ಹಾಕಿರ್ತಾರಲ್ಲಪ್ಪಿ, ಆ 10 ಕಾಲೇಜ್ ಫಸ್ಟ್ ರೌಂಡ್ ಹಾಕಿರೋ ಕಾಲೇಜ್ ಅಷ್ಟೇ ಓಪನ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಡೇ ಇಂದ ಹೇಳ್ತಾ ಇದ್ದಿ, ಆಪ್ಷನ್ ಎಂಟ್ರಿ ಮಾಡುವಾಗ ಹುಷಾರಾಗಿ ಮಾಡಿ, ನೋಡ್ಕೊಂಡು ಮಾಡಿ, ಸೀಟ್ ಸಿಗಲ್ದೇ ಇರೋ ಥರ ಆಗಬಾರ್ದು. ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ. ನನಗೊಂದು 20,000 ರ್ಯಾಂಕಿಂಗ್ ಬಂದಿದೆ, ನಾನು RVPS ರಾಮಯ್ಯ ದಯಾನಂದ ಸಾಗರ್ ಈ ರೀತಿ ಹಾಕ್ತೀನಿ ಅಂದರೆ ನಿಮ್ಗೆ ಸೀಟ್ ಸಿಗಲ್ಲ. ಇವಾಗ ಏನಾಯ್ತು ನೋಡ್ರಿ, ಇವಾಗ ಸೆಕೆಂಡ್ ನೋಡಿ ಬಂದರು, ಮತ್ತೆ ಅದೇ ಕಾಲೇಜ್ ಓಪನ್ ಇದೆ, ಮತ್ತೆ RVPS ರಾಮಯ್ಯ ದಯಾನಂದ ಅವೇ ಓಪನ್ ಇರುತ್ತೆ. ಬಿಟ್ಟರೆ ಸರೆಂಡರ್ ಸೀಟ್ಗಳನ್ನ ಆ್ಯಡ್ ಮಾಡಬಹುದು. ವಾಟ್ ಯು ವಿಲ್ ಡೂ ಇನ್ ದಿಸ್ ಸರ್ಕಮ್ಸ್ಟೆನ್ಸ್, ಹೌದಲ್ವಾ? ಸೊ ಹಾಗಾಗಿ ಕರೆಕ್ಟಾಗಿ ಮಾಡಬೇಕು, ನೋ ಪ್ರಾಬ್ಲಮ್. ಇವಾಗಲೂ ನೋಡೋಣ, ಆಗ್ಬೋದು ಸೀಟ್ ಅಲಾಟ್ಮೆಂಟ್ ಆಗ್ಬೋದು. ಬಟ್ ನೀವು ಯಾವುದೇ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂದರೂ ಕೂಡ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ನೆಕ್ಸ್ಟ್ ನೋಡ್ರಿ, ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶ ನಂತರ ಪ್ರಕಟಣೆ ನಂತರ ಪ್ರಕ್ರಿಯೆ. ಅಂದರೆ ಎರಡನೇ ಸುತ್ತಿನಲ್ಲಿ ಆದಮೇಲೆ ಏನು ಮಾಡಬೇಕು ಅಂತ ಹೇಳ್ತಾರೆ. ನೋಡ್ರಿ, ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ನಂತರ ಅಭ್ಯರ್ಥಿಗಳಿಗೆ ಆಯ್ಕೆ ಮಾಡಿಕೊಳ್ಳಲು ಯಾವುದೇ ಚಾಯ್ಸ್ಗಳು ಇರುವುದಿಲ್ಲ.
ತುಂಬ ಜನ ಕೇಳ್ತಾ ಇದ್ರಿ ಸೆಕೆಂಡ್ ರೌಂಡ್ ಆಗುತ್ತೆ ಸರ್, ನಾನು ಚಾಯ್ಸ್ ಎಂಟ್ರಿ ಮಾಡ್ತೀನಿ ಸರ್, ಆಮೇಲೆ ನಂಗೆ ಬೇಕಾಗಿರೋ ಕಾಲೇಜ್ ಸಿಕ್ಕರೆ ಹೋಗ್ತೀನಿ ಸರ್, ಇಲ್ಲ ಚಾಯ್ಸ್ 4 ತೊಗೊಂಡು ಎಕ್ಸಿಟ್ ಆಗ್ತೀನಿ. ನಾನು ಹೇಳಿದ್ದೆ ಚಾಯ್ಸ್ ಎಂಟ್ರಿ ಇರಲ್ಲಪ್ಪ ಸೆಕೆಂಡ್ ರೌಂಡ್ ಆದಮೇಲೆ, ನಿಮಗೆ ಚಾಯ್ಸ್ ಎಂಟ್ರಿ ಯಾವುದೇ ಕಾರಣಕ್ಕೂ ಬರಲ್ಲ ಅಂತ. ಅವರು ಅದೇ ಹೇಳ್ತಿದ್ದಾರೆ, ದೇರ್ ಇಸ್ ನೋ ಚಾಯ್ಸ್ ಎಂಟ್ರಿ ಆಫ್ಟರ್ ಸೆಕೆಂಡ್ ರೌಂಡ್, ಸಿಕ್ಕಿರೋ ಕಾಲೇಜ್ಗೆ ಹೋಗಲೇಬೇಕು. ಮೆರಿಟ್ ಹಾಗೂ ಅಭ್ಯರ್ಥಿಗಳು ದಾಖಲಿಸುವ ಇಚ್ಛೆಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡಿರುವುದರಿಂದ ಹಂಚಿಕೆಯಾಗುವ ಸೀಟನ್ನು ನಿರಾಕರಿಸುವಂತಿಲ್ಲ ಮತ್ತು ಯಾವುದೇ ಕಾರಣ ನೀಡದೆ ಅಭ್ಯರ್ಥಿಗಳು ಹಂಚಿಕೆಯ ಸೀಟಿಗೆ ಕಡ್ಡಾಯವಾಗಿ ಶುಲ್ಕವನ್ನು ಪಾವತಿಸಿದ ಅಂದರೆ ಚಾಯ್ಸ್ 2 ತೊಗೊಂಡ್ರೆ ಬೇಕಾಗಿಲ್ಲ, ಚಾಯ್ಸ್ 3 ತೊಗೊಂಡ್ರೆ ಪಾವತಿಸಬೇಕು. ಪ್ರವೇಶವನ್ನು ಪಡೆಯಲು ಸೂಚಿಸಿದೆ. ಪ್ರವೇಶ ಪಡೆಯಲು ವಿಫಲರಾಗುವ ಅಭ್ಯರ್ಥಿಗಳಿಗೆ ಕಾನೂನು ರೀತ್ಯ ಕ್ರಮ ವಹಿಸಲಾಗುವುದು. ಐ ಡೋಂಟ್ ನೋ, ದೇ ಹ್ಯಾವ್ ಟು ಗಿವ್ ಇಟ್ ಇನ್ ರೆಡ್ ಕಲರ್ ಕೊಡಬೇಕಾಯ್ತು, ಕೊಟ್ಟಿಲ್ಲ ಅವರು. ಬಟ್ ಲೀಗಲಿ ದೇ ಆರ್ ಗೋಯಿಂಗ್ ಟು ಡೂ ಸಮಥಿಂಗ್. ಐ ಡೋಂಟ್ ನೋ, ಅವ್ರು ನೋಟಿಸ್ ಕಳಿಸ್ಬೋದು, ಪೆನಾಲ್ಟಿ ಹಾಕ್ಬೋದು, ಇಷ್ಟು ಲಕ್ಷ ಕಟ್ಟಿ ಅಷ್ಟು ಸಾವಿರ ಕಟ್ಟಿ ಅಂತ ಹೇಳ್ಬೋದು. ವಿ ಡೋಂಟ್ ನೋ ದ್ಯಾಟ್, ನಮ್ಗೆ ಗೊತ್ತಿಲ್ಲ. ಕೇಸ್ ಹಿಡಿದಲ್ಲಿ ಆಗಿದೆ ಈ ವರ್ಷ, ಇದರಲ್ಲಿ ಏನು ಮಾಡ್ತಾರೋ ವಿ ಡೋಂಟ್ ನೋ. ಬಟ್ ಆ ರೀತಿ ಕಾಂಪ್ಲಿಕೇಶನ್ ಮಾಡ್ಕೊಳ್ಳೋದು ಬೇಡ. ಸಿಕ್ಕಿರೋ ಕಾಲೇಜ್ನ ಹೋಗೋಂಗಿದ್ರೆ ಮಾತ್ರ ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ, ಆ ರೀತಿ ಕಾಲೇಜ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಇವಾಗಲೇ ಯೋಚನೆ ಮಾಡಿ. ರೈಟ್. ನೆಕ್ಸ್ಟು, ಮೊದಲ ಸುತ್ತಿನ ಸೀಟು ರದ್ದುಪಡಿಸಿಕೊಳ್ಳುವ ಕುರಿತು, ಅಂದರೆ ಯಾರ್ಯಾರು ಫಸ್ಟ್ ರೌಂಡ್ ಸೀಟ್ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಿದ್ದೀರಾ, ನೀವೇನು ಮಾಡಬೇಕು? 18/10/2025 ನೀವು ಮಾಡ್ಕೋಬೇಕದನ್ನ ಏನು ಮಾಡ್ಬೇಕು ನೋಡ್ರಿ. ಮೊದಲ ಸುತ್ತಿನಲ್ಲಿ ಚಾಯ್ಸ್ 1 ಆಯ್ಕೆ ಮಾಡಿ ಸೀಟನ್ನು ಪಡೆದ ನಂತರ ಅಭ್ಯರ್ಥಿಗಳು ಸೀಟನ್ನು ರದ್ದುಪಡಿಸಿಕೊಳ್ಳಬೇಕು ಎಂದು ನಿರ್ಣಯಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು 18/10/2025 ಒಳಗಾಗಿ ಕೆಇಎ ಬೆಂಗಳೂರಲ್ಲಿ ಸೀಟನ್ನು ರದ್ದುಪಡಿಸಬೇಕು. ಅಂತಹ ಅಭ್ಯರ್ಥಿಗಳಿಗೆ ಪಾವತಿಸಿದ ಮೊತ್ತದಲ್ಲಿ ನಿಯಮಾನುಸಾರ 5,000 ಕಟಾವು ಮಾಡಿ ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುತ್ತದೆ. ಒಂದು ವೇಳೆ 18/10/2025 ನಂತರ ಸೀಟು ರದ್ದುಪಡಿಸಿಕೊಂಡಲ್ಲಿ ಪಾವತಿಸಿದ ಎಲ್ಲ ಶುಲ್ಕವನ್ನು ನಿಯಮಾನುಸಾರ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಸೀಟನ್ನು ರದ್ದುಗೊಳಿಸುವ ವಿಧಾನವನ್ನು ತಿಳಿಸುವುದಕ್ಕಾಗಿ ಪ್ರಾಧಿಕಾರದ ವೆಬ್ಸೈಟ್ ಅನ್ನು ನೋಡಿರಿ ಅಂತ ಹೇಳಿದ್ದಾರೆ. ಅಂದರೆ 18ನೇ ತಾರೀಕು ಒಳಗಾಗಿ ಯಾರು ಸೀಟ್ ಕ್ಯಾನ್ಸಲ್ ಮಾಡ್ಕೋತೀರಾ, ನಿಮಗೇನಾಗುತ್ತೆ 5,000 ಡೈರೆಕ್ಟ್ ಮಾಡ್ಕೊಂಡ್ಬಿಟ್ಟು ಉಳಿದ ಫೀಸ್ನ ನಿಮ್ಗೆ ವಾಪಸ್ ಕೊಡ್ತಾರೆ. ಇನ್ ಕೇಸ್ ಸಪೋಸ್ 18ನೇ ತಾರೀಕು ಆದಮೇಲೆ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿಲ್ಲ, ಆಮೇಲೆ ಏನೋ ಸೀಟ್ ಕ್ಯಾನ್ಸಲ್ ಮಾಡ್ಕೋತೀನಿ ಅಂತ ಹೋದರೆ ಯಾವುದೇ ಅಮೌಂಟ್ ನಿಮಗೆ ಕೊಡಲ್ಲ. ಅವ್ರು ಕ್ಯಾನ್ಸಲ್ ಮಾಡ್ತಾರೆ, ಸ್ಟಿಲ್ ದೇ ವಿಲ್ ಕ್ಯಾನ್ಸಲ್ ಇಟ್. ಅವ್ರು ಕ್ಯಾನ್ಸಲ್ ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಸೀಟ್ನ ಕೊಡ್ತಾರೆ. ಬಟ್ ನಿಮಗೆ ಯಾವುದೇ ರೀತಿಯಾದಂಥ ವಾಪಸ್ ಹಣ ದುಡ್ಡು ಬರಲ್ಲ. 68,000 ಶ್ರೀಮದ್ ರಮಾಣ ಗೋವಿಂದ ಗೋವಿಂದ. ಅರ್ಥ ಮಾಡ್ಕೊಡ್ರಿ, ಕರೆಕ್ಟಾಗಿ ಯಾರು ಮಾಡ್ಕೋಬೇಕಂದ್ರೆ ಇವಾಗಲೇ ಮಾಡ್ಕೊಡ್ರಿ. ಅದಾದಮೇಲೆ ಸರ್ ನಾನು ಮಾಡ್ಕೊಂಡಿಲ್ಲ, ಏನು ಮಾಡೋದು, ಸೊಲ್ಯೂಷನ್ ಹೇಳಿ. ಐ ಡೋಂಟ್ ಹ್ಯಾವ್ ಸೊಲ್ಯೂಷನ್. 18ನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ, ಇನ್ನೂ 2 ದಿವಸ ಟೈಮ್ ಇದೆ. ಪ್ಲೀಸ್ ಗೋ ಆ್ಯಂಡ್ ಕ್ಯಾನ್ಸಲ್ ಇಫ್ ಯು ವಾಂಟ್ ಟು ಕ್ಯಾನ್ಸಲ್ ಇಟ್. ರೈಟ್. ನೆಕ್ಸ್ಟ್, ಮೊದಲ ಸುತ್ತಿನಲ್ಲಿ ಚಾಯ್ಸ್ 2 ಅನ್ನು ಆಯ್ಕೆ ಮಾಡಿ ಶುಲ್ಕವನ್ನು ಪಾವತಿಸಿದ ನಂತರ ಅಭ್ಯರ್ಥಿಗಳು ಸೀಟನ್ನು ರದ್ದುಪಡಿಸಿಕೊಳ್ಳಬೇಕು ಎಂದು ನಿರ್ಧರಿಸಿದಲ್ಲಿ ಅಂತಹ ಅಭ್ಯರ್ಥಿಗಳು ದಿನಾಂಕ 18/10/2025 ಒಳಗಾಗಿ ಕೆಇಎ ಬ್ಯಾಂಗ್ಳೂರ್ ಇಲ್ಲಿ ಸೀಟ್ ರದ್ದುಪಡಿಸಿಕೊಳ್ಳಬೇಕು. ಅಂತಹ ಅಭ್ಯರ್ಥಿಗಳಿಗೆ ಪಾವತಿಸಿದ ಮೊತ್ತದಲ್ಲಿ ಅಗೇನ್ ನಿಯಮಾನುಸಾರ 5,000 ರೂಪಾಯಿಯನ್ನು ಕಟಾವು ಮಾಡಿ ಉಳಿದ ಮೊತ್ತವನ್ನು ಹಿಂದಿರುಗಿಸಲಾಗುತ್ತದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕೊಡ್ತಾರೆ. ಒಂದು ವೇಳೆ 18/10/2025 ನಂತರ ಸೀಟನ್ನು ರದ್ದುಪಡಿಸಿಕೊಂಡಲ್ಲಿ ಪಾವತಿಸಿದ ಎಲ್ಲ ಶುಲ್ಕವನ್ನು ನಿಯಮಾನುಸಾರ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ಅಂದರೆ ಯಾವುದೇ ಅಮೌಂಟ್ ನಿಮ್ಗೆ ವಾಪಸ್ ಬರಲ್ಲ. ಕ್ಯಾನ್ಸಲ್ ಮಾಡ್ತಾರೆ, ಬಟ್ ಯಾವುದೇ ರೀತಿ ಅಮೌಂಟು ಬರಲ್ಲ ನಿಮಗೆ. ರೈಟ್. ಚಾಯ್ಸ್ 2 ತೊಗೊಂಡ್ರು ಕೂಡ ನೀವು ಕ್ಯಾನ್ಸಲ್ ಮಾಡ್ಕೋಬೋದು. ಯಾವುದೇ ಚಾಯ್ಸ್ 2 ಕ್ಯಾನ್ಸಲ್ ಮಾಡ್ಕೋಬೋದು ನೀವು. ಬಟ್ 18ನೇ ತಾರೀಕು ಒಳಗಾಗಿ ಕ್ಯಾನ್ಸಲ್ ಮಾಡ್ಕೋಬೇಕು. ಡನ್. ಸೊ ಇದು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈ ವರ್ಷ ನನಗೆ ಖುಷಿಯಾಗಿರೋದು ಏನಪ್ಪ ಅಂದರೆ, ಆಬ್ವಿಯಸ್ಲಿ ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಐ ನೋ ದ್ಯಾಟ್ ಡಿಲೇ ಮಾಡ್ತಿರೋದು ಅವ್ರದ್ದು ಅದು ಮಾಡ್ತಿರ್ತಾರೆ. ಬಟ್ ನನಗೇನು ಖುಷಿ ಆಗಿದೆಯಪ್ಪ ಅಂದರೆ, ಐ ಆಮ್ ವೆರಿ ಹ್ಯಾಪಿ ದ್ಯಾಟ್ ತುಂಬ ಟೈಮ್ನ ಕೊಡ್ತಿದ್ದಾರೆ. ಆ್ಯಂಡ್ ಈ ನೋಟಿಫಿಕೇಶನ್ಸ್ ಎಲ್ಲ ತುಂಬ ಇನ್ ಡೀಟೇಲ್ ಆಗಿ ನೋಟಿಫಿಕೇಶನ್ ಕೊಡ್ತಾರೆ, ಕಾಂಪ್ಲಿಕೇಶನ್ಸ್ ಮಾಡ್ತಾ ಇಲ್ಲ. ನಾವು ಸ್ಟೂಡೆಂಟ್ಸು ಕಾಂಪ್ಲಿಕೇಶನ್ ಮಾಡ್ಕೋತಾ ಇದ್ದಾರೆ. ಆಲ್ದೋ ಕೆಇಎ ಇಸ್ ಗಿವಿಂಗ್ ದಿಸ್ ಮಚ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್, ಇಷ್ಟು ದೊಡ್ಡದಾಗಿ ಕೊಡ್ತಿದ್ದಾರೆ. ಆ್ಯಂಡ್ ನಾವು ಧ್ರುವಿಕ ಅಕಾಡೆಮಿಯಿಂದ ಡೇ 1 ಏನೇನು ನೋಟಿಫಿಕೇಶನ್ ಬಂದಿಲ್ಲ, ನಾಟ್ ಇವನ್ ಸಿಂಗಲ್ ನೋಟಿಫಿಕೇಶನ್ ಮಿಸ್ ಮಾಡದೆ ಪ್ರತಿಯೊಂದು ನೋಟಿಫಿಕೇಶನ್ ಇನ್ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಬಂದಿದ್ದೀನಿ. ಐ ಹೋಪ್ ಕರ್ನಾಟಕದಲ್ಲಿ ಯಾವ ಇನ್ಸ್ಟಿಟ್ಯೂಟ್ ಕೂಡ ಈ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ ಬಗ್ಗೆ, ಡೀಟೇಲ್ಡ್ ಇನ್ಫಾರ್ಮೇಷನ್ ಬಗ್ಗೆ ಯಾರೂ ಕೂಡ ಕೊಡ್ತಾ ಇಲ್ಲ. ಐ ಆಮ್ ರಿಯಲಿ ಹ್ಯಾಪಿ ಆ್ಯಂಡ್ ನನಗೆ ಪ್ರೌಡ್ ಇದೆ ದಟ್ ವಿ ಆರ್ ಗಿವಿಂಗ್ ಇಟ್ ಆ್ಯಂಡ್ ಇಟ್ ಈಸ್ ಗೆಟಿಂಗ್ ನಿಮಗೆ ಯುಟಿಲೈಸ್ ಆಗ್ತಾ ಇದೆ ಅಂತ ನಾನು ನಂಬಿದ್ದೀನಿ. ರೈಟ್. ತುಂಬ ಜನ ಸ್ಟೂಡೆಂಟ್ಸ್ ಕಾಲ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ನನ್ನ ಕೆಇಎ ಬಗ್ಗೆ ಒಂದು ಖುಷಿ ಏನೇ ಈ ಸಲ ಆಗ್ತಿದೆ ಅಂದರೆ, ಸ್ವಲ್ಪ ಡಿಲೇ ಮಾಡಿದ್ರು ಕೂಡ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಕೊಡ್ತಿದ್ದಾರೆ. ಯಾವುದು ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡ್ತಿಲ್ಲ. ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಕನ್ಫ್ಯೂಷನ್ನ ಕ್ಲಿಯರ್ ಮಾಡಲ್ದೆ ಅವ್ರು ಏನು ಮಾಡ್ತಿದ್ದಾರೆ, ಕನ್ಫ್ಯೂಷನ್ನ ಮಾಡಿಸಲ್ದೆ ಕ್ಲಿಯರ್ ಆಗಿ ಎಲ್ಲ ಕೂಡ ನೋಟಿಫಿಕೇಶನ್ ಕೊಡ್ತಿದ್ದಾರೆ. ಯಾರು ಕೂಡ ಲೇಮನ್ ಕೂಡ ಇದು ಅರ್ಥ ಆಗೋಂಗೆ ನೋಟಿಫಿಕೇಶನ್ ಕೊಡ್ತಾರೆ. ಐ ಆಮ್ ವೆರಿ ಹ್ಯಾಪಿ. ಸೊ ಥ್ಯಾಂಕ್ ಯು ಸೋ ಮಚ್ ಕೆಇಎ ಇಷ್ಟು ಡೀಟೇಲಾಗಿ ಕೊಟ್ಟಿರೋದ್ರಿಂದ. ಸೊ ಸ್ಟೂಡೆಂಟ್ಗೆ ಇದೆಲ್ಲ ಕೂಡ ಅರ್ಥ ಆಗುತ್ತೆ. ನಾವು ಕೂಡ ಅರ್ಥ ಮಾಡಿಸಿ ಹೇಳ್ತಾ ಇದ್ದೀವಿ. ನೋಡ್ರಿ, ಯಾರ್ಯಾರು ನೋಡ್ತಾ ಇದ್ರಲ್ಲ, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿರಿ ಸೆಕೆಂಡ್ ರೌಂಡಲ್ಲಿ. ನಾನು ಇವಾಗಲೇ ಹೇಳ್ತೀನಿ, ಕಾಂಪ್ಲಿಕೇಶನ್ಸ್ ಮಾಡ್ಕೋಬೇಡ್ರಿ. ಬಿಕಾಸ್ KCET ತುಂಬ ಜನ ಸ್ಟೂಡೆಂಟ್ಸು ಅದೇ ಕಾಂಪ್ಲಿಕೇಶನ್ ಮಾಡಿಕೊಂಡು ದೇ ಡಿಡ್ ಅ ಬ್ಲಂಡರ್.
ಅದು ಕೋರ್ಟ್ವರೆಗೂ ಹೋಗಿ ಕೇಸ್ ಹೋಗಿ ಬಂದಿದೆ. ಆ ರೀತಿ ಆಗುವಂಥದ್ದು ಬೇಡ. ಕರೆಕ್ಟಾಗಿ ಏನೋ ಆಪ್ಷನ್ ಎಂಟ್ರಿ ಮಾಡಿರಿ. ನಾ ಕಾಲೇಜಿಗೆ ಹೋಗಲ್ಲಪ್ಪ ಅಂದರೆ ಜಸ್ಟ್ ಬಿಟ್ಬಿಡ್ರಿ ಅದು ನನಗೆ. ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ಇಟ್ ವಿಲ್ ಗೆಟ್ ಕ್ಯಾನ್ಸಲ್. ಬಟ್ ಆಪ್ಷನ್ ಎಂಟ್ರಿ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ ಮೇಲೆ ನಿಮ್ಗೆ ಕಾಲೇಜ್ ಅಲಾಟ್ಮೆಂಟ್ ಆಯಿತು ಅವಾಗ ಹೋಗಲ್ಲ ಅಂದರೆ ಇಟ್ ವಿಲ್ ಬಿ ಪ್ರಾಬ್ಲಮ್ ಆಗುತ್ತೆ. ಈಗ ಚಾಯ್ಸ್ 2 ಯಾರ್ಯಾರು ತೊಗೊಂಡಿದ್ದೀರಾ, ಯಾರ್ಯಾರು ಚಾಯ್ಸ್ 2 ತೊಗೊಂಡಿದ್ದಾರಲ್ಲ, ನಿಮಗೆ ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ 18ವರೆಗೂ ಟೈಮ್ ಕೊಟ್ಟಿದ್ದಾರೆ, ಕ್ಯಾನ್ಸಲ್ ಮಾಡ್ಕೊಡ್ರಿ. ಚಾಯ್ಸ್ 1 ತೊಗೊಂಡ್ರು ಕ್ಯಾನ್ಸಲ್ ಮಾಡ್ಕೋಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊಡ್ರಿ. ಚಾಯ್ಸ್ 3 ತೊಗೊಂಡಿದ್ದೀರಾ, ನಾನು ಸೆಕೆಂಡ್ ರೌಂಡಲ್ಲಿ ಹೋಗಲೇಬೇಕಾ ಸರ್, ನಾ MBA ಮಾಡೋ MCA ಮಾಡೋ ಡ್ರಾಪ್ ಮಾಡಿದ್ದೀನಿ ಸರ್, ಮಾಡಲ್ಲ ಅಂದರೆ ಬಿಟ್ಬಿಡ್ರಿ ಅಲ್ಲಿಗೆ. ಡೋಂಟ್ ಡೂ ಎನಿಥಿಂಗ್. ಬಟ್ ನೀವು ಒಂದು ಸತಿ ಸೆಕೆಂಡ್ ರೌಂಡ್ ಮಾಡಿದ್ರಿ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ನಿಮಗೆ ಏನಾಗುತ್ತೆ, ಸೆಕೆಂಡ್ ರೌಂಡ್ ಕಾಲೇಜ್ ಅಲಾಟ್ಮೆಂಟ್ ಆದ್ರೆ ಹೋಗಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸುಮ್ಮನೆ ಟ್ರೈ ಮಾಡ್ತೀನಿ ನೋ, ಆ ರೀತಿ ಆಗಲ್ಲ. ಬಿಕಾಸ್ ಇಟ್ ಇಸ್ ಅ ಗೌರ್ಮೆಂಟ್ ಪ್ರಾಸೆಸ್. ನಿಮಗೆ ಸಿಕ್ಕಿರುವಂಥ ಸೀಟು ನೀವು ಸುಮ್ಮನೆ ಬಿಟ್ಬಿಟ್ರೆ ಅದು ಲಾಸು. ಇನ್ನೊಂದು ಬೇರೆ ಸ್ಟೂಡೆಂಟ್ಗೆ ಸಿಗ್ತಾ ಇತ್ತು, ಯಾರು ಎಲಿಜಿಬಲ್ ಸ್ಟೂಡೆಂಟ್ ಇದ್ದ, ಅವನದು ರ್ಯಾಂಕಿಂಗ್ ಕಮ್ಮಿ ಇದ್ರೂ ಕೂಡ, ಅಂದರೆ ಜಾಸ್ತಿ ಇದ್ರೂ ಕೂಡ ಅವನಿಗೆ ಮಾಡಬೇಕು ಅಂತ ಇತ್ತು. ಬಟ್ ನಿಮಗೆ ನೀವು ಈ ರೀತಿ ಮಾಡೋದು ಏನಾಗುತ್ತೆ, ನಿಮಗೆ ಸಿಕ್ಕಿರೋ ಸೀಟು ಅವನಿಗೆ ಸಿಕ್ಕಿದ್ರೆ ಅವ್ನ ಲೈಫ್ ಏನೋ ಆಗ್ತಾಯಿತ್ತು. ಬಟ್ ನೀವೇನು ಮಾಡಿದ್ರಿ, ಐ ಜಸ್ಟ್ ಟ್ರೈ ಮಾಡ್ತೀನಿ ಅಂತ ಸುಮ್ಮನೆ ಬಂದು ಅವರಿಗೆ ಆ ಸೀಟ್ಗಳಲ್ಲಿ ಲಾಸ್ ಆಗೋದು ಬೇಡ. ಹಾಗಾಗಿ ಜೆನ್ಯೂನ್ ಆಗಿ ನಾನು MBA MCA ಮಾಡ್ಬೇಕು ಸರ್ ಅಂದ್ಕೊಂಡಿದ್ದೀನಿ, ಸಿಕ್ಕಿರೋ ಕಾಲೇಜ್ ಹೋಗ್ತೀನಿ ನಾನು ಅನ್ನೋಂಗಿದ್ರೆ ಪ್ಲೀಸ್ ಡೂ ಇಟ್. ಅದರ್ವೈಸ್ ಡೋಂಟ್ ಡೂ ಇಟ್, ಜಸ್ಟ್ ಲೀವ್ ಎಟ್ ದ್ಯಾಟ್. ಅವ್ರಿಗೇನೋ ಆ ಕಾಲೇಜ್ ಅಲಾಟ್ಮೆಂಟ್ ಆದರೆ ಅವ್ರ ಲೈಫನ್ನು ಚೆನ್ನಾಗಾಗುತ್ತೆ, ಏನೋ ಒಂದು ಮಾಡ್ತಾರೆ. ಅವ್ರು ಹಳ್ಳಿಯಿಂದ ಎಲ್ಲ ಬೆಂಗಳೂರು ಬಂದು ಮಾಡ್ಬೇಕಂತಿರ್ತಾರೆ. ಲೆಟ್ ದೆಮ್ ಡೂ ರೈಟ್. ಸೊ ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಇನ್ ಡೀಟೇಲ್ ಆಗಿ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಐ ಹೋಪ್ ನಿಮಗೆಲ್ಲ ಇದು ಅರ್ಥ ಆಯ್ತು ಅನ್ಕೋತೀನಿ ನಾನು ಸೆಕೆಂಡ್ ರೌಂಡ್ ಬಗ್ಗೆ. ಸೊ ನೋಡಿರಿ, ಇವತ್ತಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದೆ. ಯಾರು ಮಾಡಬೇಕು ಅಂದರೆ ಸ್ಟಾರ್ಟ್ ಮಾಡಿಕೊಡ್ರಿ. 18ನೇ ತಾರೀಕು ಆದಮೇಲೆ ಇನ್ನೊಂದ್ಸಲ ಸೀಟ್ ಮ್ಯಾಟ್ರಿಕ್ಸ್ನ ನೋಡಿಕೊಂಡು ಕರೆಕ್ಟಾಗಿ ಆಪ್ಷನ್ ಎಂಟ್ರಿಗಳನ್ನ ಮಾಡಿರಿ. ಸೊ ಅಂದರೆ ಇವತ್ತು ನಾನು ಆಪ್ಷನ್ ಎಂಟ್ರಿ ಮಾಡಿದೆ ಮಲ್ಕೊಂಡ್ಬಿಡ್ತೇನೆ ಸರ್, ನಾನು ಮಕ್ಕಳು 24ಕ್ಕೆ ಹೇಳ್ತೇನೆ ಸರ್, ಆವಾಗ ಫೈನಲ್ ರಿಸಲ್ಟ್ ಬರುತ್ತೆ, 24ಕ್ಕೆ ಹೇಳ್ತೀನಿ. ಆ ರೀತಿ ಆಗಲ್ಲಪ್ಪಿ. 18ನೇ ತಾರೀಕು ಆದಮೇಲೆ ಇನ್ನೊಂದ್ಸತಿ ನೋಡ್ರಿ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿದ್ದಾರಾ, ಯಾವ ಕಾಲೇಜ್ಗಳು ಬಂದಿದ್ದಾವೆ, ಸರೆಂಡರ್ ಸೀಟ್ ಏನೋ ಬಂದಿದೆಯಾ, ಯಾವ ಕಾಲೇಜಲ್ಲಿ ಸೀಟ್ಗಳು ಹೆಚ್ಚಿಯಾಗಿದ್ದಾವೆ, ನಾನು ರೀಆರ್ಡರ್ ಏನೋ ಮಾಡ್ಬೋದಾ, ಸ್ವಲ್ಪ ಇದು ಯೋಚನೆ ಮಾಡಿರಿ. ರೈಟ್, ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮ್ಗೆ ಇದನ್ನೆಲ್ಲ ಕೂಡ. ಬೇಕಾದ್ರೆ ನಾಳೆ ಇನ್ನೊಂದ್ಸತಿ ಲೈವ್ ಮಾಡಿ ಇನ್ನೊಂದ್ಸತಿ ಯಾವ ರೀತಿ ಅನಲೈಸ್ ಮಾಡೋದು ಇನ್ನೊಂದ್ಸತಿ ಹೇಳ್ಕೊಡ್ತೀನಿ. ನಾಟ್ ಎನ್ ಇಶ್ಯೂ ರೈಟ್. ಬಿಕಾಸ್ ಇದಾದಮೇಲೆ ಸೆಕೆಂಡ್ ರೌಂಡ್ ಆದಮೇಲೆ ನಿಮ್ಮ ಕಾಲೇಜ್ ಸಿಕ್ಕಾದ್ಮೇಲೆ ನಿಮ್ಮದು ಕನೆಕ್ಷನ್ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಬಿಕಾಸ್ ಇರ್ರಿ, ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬಿಡ್ಬೇಡ್ರಿ. ಸೊ ಇನ್ ಫ್ಯೂಚರ್ ದಟ್ ವಿ ಆರ್ ಹ್ಯಾವಿಂಗ್ ಮೆನಿ ಪ್ಲಾನ್ಸ್. ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಟ್ರೈ ಮಾಡಬೇಕು ಆ್ಯಂಡ್ MBA MCA ಅಕಾಡೆಮಿಕ್ಸ್ ಮಾಡಬೇಕು ಅಂತ ಇದ್ದೀವಿ. ದ್ಯಾಟ್ ಆಲ್ಸೋ ವಿ ಆರ್ ಪ್ಲಾನಿಂಗ್. ತುಂಬ ನಿಮ್ಮದು ಕನೆಕ್ಷನ್ ತುಂಬ ಇದೆ. ಇಟ್ಸ್ ಅ ಲಾಂಗ್ ಪ್ರಾಸೆಸ್. ಈವನ್ ಆಫ್ಟರ್ ಯುವರ್ ಜಾಬ್ ಆಲ್ಸೋ ಸ್ಕಿಲ್ ಡೆವಲಪ್ಮೆಂಟ್ಸ್ ಎಲ್ಲ ಇರ್ತವೆ, ಅದು ಕೂಡ ಮಾಡಬೇಕು ಅಂತಿದ್ದೀವಿ. ಸೊ ಇರುತ್ತೆ. ಸೊ ಇರ್ರಿ, ಹೋಗಬೇಡ್ರಿ. ಬಟ್ ಇದಾದಮೇಲೆ ಅಷ್ಟು ಕನೆಕ್ಷನ್ ಇಲ್ಲದೆ ಇರೋದ್ರಿಂದ ಸೊ ನಾಳೆ ಒಂದು ಲೈವ್ ಮಾಡಿಬಿಟ್ಟು ಐ ಜಸ್ಟ್ ಎಕ್ಸ್ಪ್ಲೇನ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಒನ್ಸ್ ಅಗೇನ್ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ರೈಟ್, ಫೈನ್. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗುವ. ಸೊ ಇಲ್ಲಿವರೆಗೂ ಈ ವಿಡಿಯೋವರೆಗೂ ಕಂಪ್ಲೀಟ್ ಎಲ್ಲ ಅಪ್ಡೇಟ್ಸ್ನ ಕೊಡ್ತಾ ಬಂದಿದ್ದೀವಿ. ನಿಮ್ಗೆ ಇಷ್ಟ ಆಗಿದ್ರೆ ವಾಟ್ ಯು ಹ್ಯಾವ್ ಟು ಡೂ, ಪ್ಲೀಸ್ ಲೈಕ್ ಮಾಡ್ಕೊಳ್ರಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಶೇರ್ ಮಾಡಿರಿ ವಿಡಿಯೋಗಳನ್ನ. ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್ ಐ ಆಮ್ ಹ್ಯಾವಿಂಗ್, PGCET 2026ಗೆ ಪರಾಕ್ರಮ್ MBA MCA ಬ್ಯಾಚ್ನ ಸ್ಟಾರ್ಟ್ ಮಾಡಿದ್ದೀವಿ. ಪರಾಕ್ರಮ್ ಅಂತ ಹೆಸರು. 2026ಕ್ಕೆ ನಿಮ್ಮ ಜೂನಿಯರ್ಸ್ ಯಾರಿರ್ತಾರೆ, ನಿಮ್ಮ ಕಾಲೇಜಲ್ಲಿ ಜೂನಿಯರ್ಸ್ ಯಾರಿರ್ತಾರೆ ಅವ್ರಿಗೆಲ್ಲ ರೆಫರ್ ಮಾಡಿ, ಹೇಳಿ ಅವ್ರಿಗೆ ಹಿಂಗೆ ಧ್ರುವಿಕ ಅಕಾಡೆಮಿ ಇದೆ ಅಂತ. ಲೆಟ್ ದೆಮ್ ಆಲ್ಸೋ ಜಾಯಿನ್. ಅವರು ಕೂಡ ಒಳ್ಳೆ ರ್ಯಾಂಕಿಂಗ್ ಬರಲಿ. ಸೊ ಇಟ್ ವಿಲ್ ಹೆಲ್ಪ್ ಅಸ್ ಆಲ್ಸೋ, ಇಟ್ ವಿಲ್ ಹೆಲ್ಪ್ ದೆಮ್ ಆಲ್ಸೋ. ಡೆಫಿನೆಟ್ಲಿ ಐ ಪ್ರಾಮಿಸ್ ಯು, ನೀವೆಲ್ಲ ನಮ್ಮದು ಅಲ್ಯೂಮಿನಿಯಸ್ ನೀವೆಲ್ಲ, ನಿಮಗೆ ನಾನೇನು ಪ್ರಾಮಿಸ್ ಮಾಡ್ತೀನಿ, ನಿಮ್ಮ ಜೂನಿಯರ್ಸ್ಗಳಿಗೆ ಒಳ್ಳೆ ಕಾಲೇಜಲ್ಲಿ ಹೋಗಿ ಪ್ಲೇಸ್ ಮಾಡುವಂಥ ಜವಾಬ್ದಾರಿ ನಂದು. ದಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಸೊ ಹ್ಯಾಂಡ್ಸ್ ಆನ್ ಹಾರ್ಟ್ ಇಟ್ಕೊಂಡು ಹೇಳ್ತೀನಿ, ಆ ಜವಾಬ್ದಾರಿ ನಾನು ಕರೆಕ್ಟಾಗಿ ಮಾಡ್ತಾ ಹೋಗ್ತೀವಿ ನಾವು. ಆಲ್ರೆಡಿ ದಟ್ ವಿ ಹ್ಯಾವ್ ಡನ್. ಸೊ ಇನ್ಮೇಲೆ ಕೂಡ ಮಾಡ್ತೀವಿ. ರೆಫರ್ ಮಾಡಿ ನಿಮ್ಮ ಜೂನಿಯರ್ಸ್ಗೆಲ್ಲ. ಸೊ ಲೆಟ್ ದೆಮ್ ಆಲ್ಸೋ ಜಾಯಿನ್ ಆ್ಯಂಡ್ ಲೆಟ್ ದೆಮ್ ಆಲ್ಸೋ ಗೆಟ್ ದ ಗುಡ್ ಕಾಲೇಜ್. ರೈಟ್. ಸೊ ಒನ್ಸ್ ಅಗೇನ್ ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಚಾಯ್ಸ್ 1 ಯಾರು ತೊಗೊಂಡು ಕಾಲೇಜ್ ಹೋಗಿದ್ದೀರಾ, ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 2-3 ಸ್ಟಾರ್ಟ್ ಆಗುತ್ತೆ ನಿಮಗೆ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಚೆನ್ನಾಗಿ MBA MCA ಮಾಡ್ಕೊಡ್ರಿ ವಿತ್ ಅ ಸ್ಕಿಲ್ಸ್. ಯಾರು ಚಾಯ್ಸ್ 2 ತೊಗೊಂಡು ಚಾಯ್ಸ್ 3 ತೊಗೊಂಡು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಐ ಆಲ್ಸೋ ವಿಶ್ ಯು ದ ಬೆಸ್ಟ್. ಸೆಕೆಂಡ್ ರೌಂಡ್ ಸರಿಯಾಗಿ ಆಪ್ಷನ್ ಎಂಟ್ರಿ ಮಾಡಿ ಒಳ್ಳೆ ಕಾಲೇಜ್ ಸಿಗುವಂಗಾಗಲಿ ನಿಮಗೆ. ರೈಟ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಮೀಟ್ ಆಗುವ. ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.